Hello students, today we are going to deal with principles of inheritance and variation, second PU biology chapter. In the last video, we are already deal with intragenic interactions. In that, we already learn about codominance as well as multiple allelism. ಹೌದಾ ಲಾಸ್ಟ್ ಕ್ಲಾಸಲ್ಲಿ ನಾವು ಆಲ್ರೆಡಿ ಕೋಡಾಮಿನೆನ್ಸ್ ಬಗ್ಗೆ ಸ್ಟಡಿ ಮಾಡಿದ್ದೀವಿ ಬೈ ಟೇಕಿಂಗ್ ಎ ಬಿ ಬ್ಲಡ್ ಗ್ರೂಪ್ ಆ್ಯಸ್ ಎಕ್ಸಾಂಪಲ್ ಆ್ಯಂಡ್ ಮಲ್ಟಿಪಲ್ ಅಲೀಲ್ಸ್ ಬೈ ಟೇಕಿಂಗ್ ಎ ಬಿ ಒ ಬ್ಲಡ್ ಗ್ರೂಪ್ ಇನ್ ಹ್ಯೂಮನ್ಸ್ ಆ್ಯಸ್ ಎಕ್ಸಾಂಪಲ್ಸ್ ಅವೆರಡನ್ನೂ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ಇಂಟರ್ಜೆನಿಕ್ ಇಂಟರಾಕ್ಷನ್ಸ್. ಸೊ ಇಂಟ್ರಾಜೆನಿಕ್ ಇಂಟ್ರಾಕ್ಷನ್ಸ್ ಕಂಪ್ಲೀಟ್ ಆಗಿದೆ. ಸೊ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ಇಂಟರ್ಜೆನಿಕ್ ಇಂಟರಾಕ್ಷನ್ಸ್. ಫಸ್ಟ್ ಇಂಟರ್ಜೆನಿಕ್ ಇಂಟ್ರಾಕ್ಷನ್ಸ್ ಅಂದ್ರೇನು? alleles belonging to two different genes of two different homologous pair of chromosome will interact to produce a character. ನೋಡಿ, alleles ಬೇರೆ ಬೇರೆ ಜೀನಲ್ಲಿದೆ ಮತ್ತು ಬೇರೆ ಬೇರೆ ಕ್ರೋಮೋಸೋಮಲ್ಲಿದೆ. ಹಾಗಾದರೆ ಜೀನ್ ಕೂಡ ಬೇರೆ, ಕ್ರೋಮೋಸೋಮ್ಸ್ ಕೂಡ ಬೇರೆ. ಅವೆರಡೂ ಇಂಟರ್ಯಾಕ್ಟ್ ಆಗಿ ಹೊಸ ಒಂದು ಕ್ಯಾರೆಕ್ಟರ್ ಅಥವಾ ಹೊಸ ಒಂದು ಟ್ರೇಟ್ನ ಪ್ರೊಡ್ಯೂಸ್ ಮಾಡಿದ್ರೆ ಆ ರೀತಿಯ ಇಂಟರಾಕ್ಷನ್ಸ್ನ ಇಂಟರ್ಜೆನಿಕ್ ಇಂಟರಾಕ್ಷನ್ಸ್. ನಮಗೆ ಗೊತ್ತಿದೆ, ಇಂಟ್ರಾ ಅಂದರೆ ವಿತಿನ್, ಇಂಟರ್ ಅಂದರೆ ಇನ್ ಬಿಟ್ವೀನ್. ಸೊ ದಿಸ್ ಈಸ್ ಅ ಟೈಪ್ ಆಫ್ ಇಂಟರಾಕ್ಷನ್ಸ್ ದಟ್ ಅಕ್ಕರ್ಸ್ ಇನ್ ಬಿಟ್ವೀನ್ ಟೂ ಡಿಫರೆಂಟ್ ಜೀನ್ಸ್ ಆಫ್ ಟೂ homologous chromosomes. They are different. That's why this intergenic interactions is also known as non-allelic interactions. ಇದನ್ನು non-allelic interactions ಕೂಡ ಕರಿತೀವಿ. So intergenic interactions which include supplementary genes, complementary gene and epistasis. ಇದರಲ್ಲಿ ಮೂರು ರೀತಿಯ ಮೆಥಡ್ಸ್ಗಳು ಬರುತ್ತೆ. ಮತ್ತು ಒಂದು ಎಪಿಸ್ಟಾಸಿಸ್, ಕಾಂಪ್ಲಿಮೆಂಟರಿ ಜೀನ್ ಮತ್ತು ಸಪ್ಲಿಮೆಂಟರಿ ಜೀನ್. ಇವು ಮೂರು ನೀಟ್ಗೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಗೊತ್ತಾಗ್ತದೆ, ಪಿ ಯುಲಿ ನಮ್ಮ ಟೆಕ್ಸ್ಟಲ್ಲಿ ಮೆನ್ಷನ್ಡ್ ಆಗಿಲ್ಲ, ಬಟ್ ನೀಟಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಸೊ ಹೀಗೆ ಕವರ್ ಮಾಡ್ತಾ ಹೋಗೋಣ. ಫಸ್ಟ್, ಕಾಂಪ್ಲಿಮೆಂಟರಿ ಜೀನ್ಸ್. Complementary genes are the genes which are located at different loci. Loci ಅಂದರೆ ಏನು? ಪೊಸಿಷನ್ ಆಫ್ ದಿ ಜೀನ್ ಅಂದರೆ ಡಿಫರೆಂಟ್ ಲೋಸೈಯಲ್ಲಿದೆ. ಎಲ್ಲಿದೆ? ಆಫ್ ಸೇಮ್ ಆರ್ ಡಿಫರೆಂಟ್ ಕ್ರೋಮೋಸೋಮ್. ಒಂದೇ ಕ್ರೋಮೋಸೋಮಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಕ್ರೋಮೋಸೋಮಲ್ಲೂ ಇರ್ಬೋದು. ಬಟ್ ದೀಸ್ ಟೂ ಡಿಫರೆಂಟ್ ಜೀನ್ಸ್ ವರ್ಕ್ ಟುಗೆದರ್ ಟು ಶೋ ಒನ್ ಟೈಪ್ ಆಫ್ ಕ್ಯಾರೆಕ್ಟರ್ಸ್. ಅಂದರೆ ಎರಡು ಜೀನ್ ಇದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಸಿ ಮತ್ತು ಪಿ ಜೀನ್ ಇದೆ ಅಂತ ಅಂದ್ಕೊಳ್ಳಿ. ಸಿ ಜೀನ್ ಸಪ್ರೇಟಾಗಿ ಕೆಲಸ ಮಾಡಿದ್ರೆ ಒಂದು ಕ್ಯಾರೆಕ್ಟರ್ ಬರುತ್ತೆ, ಪಿ ಜೀನ್ ಸಪ್ರೇಟಾಗಿ ಕೆಲಸ ಮಾಡಿದ್ರೆ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ. ಸಿ ಜೀನ್ಸ್ ಇಂಡಿವಿಜುವಲ್ ಸಪ್ರೇಟಾಗಿ ಕೆಲಸ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ವೈಟ್ ಕಲರ್ ಬಂತು ಅಂದರೆ, ಪಿ ಜೀನ್ ಕೂಡ ಸಪ್ರೇಟಾಗಿ ಕೆಲಸ ಮಾಡಿದ್ರೆ ವೈಟ್ ಕಲರ್ ಬರುತ್ತೆ. ಬಟ್ ಸಿ ಮತ್ತು ಪಿ ಸಪ್ರೇಟ್ ಇರೋದು ಕಂಬೈನ್ಡ್ ಆದಾಗ ವೈಟ್ ಬರೋದಿಲ್ಲ, ಬೇರೆ ಕಲರ್ ಬರುತ್ತೆ. ಹೇಗೆ ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಎಕ್ಸಾಂಪಲ್, to explain complementary gene we take sweet pea, that is Lathyrus odoratus scientific name. In sweet pea flower, color was controlled by two genes, namely capital C and P genes. So genes na ನಾವು ಕ್ಯಾಪಿಟಲ್ ಇಂದ ಬರಿತೀವಿ. ಸ್ವೀಟ್ ಪೀ ಫ್ಲವರ್ ಕಲರ್ನ ಕಂಟ್ರೋಲ್ ಮಾಡೋದು ಎರಡು ಜೀನು, ಒಂದು ಸಿ ಜೀನ್ ಮತ್ತು ಪಿ ಜೀನ್ ಅಂತ ಹೇಳಿದ್ದಾರೆ. ನೋಡಿ, when two genes are combined produce effect as they are alone. ಅಂದರೆ ಏನರ್ಥ ಅಂದರೆ ನೋಡಿ, ಸಿ ಜೀನ್ ಅಲೋನ್ ಪ್ರೊಡ್ಯೂಸ್ ವೈಟ್ ಕಲರ್. ಸಿ ಜೀನ್ ಯಾವ ಕಲರ್ನ ಪ್ರೊಡ್ಯೂಸ್ ಮಾಡುತ್ತೆ? ವೈಟ್ ಕಲರ್ನ ಪ್ರೊಡ್ಯೂಸ್ ಮಾಡುತ್ತೆ. ಪಿ ಜೀನ್ ಆಲ್ಸೋ ಪ್ರೊಡ್ಯೂಸ್ ವೈಟ್ ಕಲರ್. ನೋಡಿ, ಸಿ ಸಪ್ರೇಟ್ ಆಗಿದ್ರೆ ವೈಟ್ ಕಲರ್ ಬರುತ್ತೆ. ನೋಡಿ, ಇಲ್ಲಿ ನಾನು ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಸಿ ಸಪ್ರೇಟ್ ಇದ್ದರೆ ವೈಟ್ ಕಲರ್ ಬರುತ್ತೆ, ಪಿ ಸಪ್ರೇಟ್ ಇದ್ರೂ ವೈಟ್ ಕಲರ್ ಬರುತ್ತೆ. ಬಟ್ ವೆನ್ ದೇ ಆರ್ ಪ್ರೆಸೆಂಟ್ ಟುಗೆದರ್, ಯಾವಾಗ ಸಿ ಮತ್ತು ಪಿ ಕಂಬೈಂಡ್ ಆಗುತ್ತೋ ದೇ ಒಬ್ಟೈನ್ ಡಿಫರೆಂಟ್ ಕಲರ್. ನೋಡಿ, ಕಲರ್ ಏನಾಯಿತು? ಬೇರೆ ಬೇರೆ ಆಯಿತು. ಸೊ ದೀಸ್ ಟೂ ಜೀನ್ಸ್ ಕಂಟ್ರೋಲ್ಸ್ ದ ಆ್ಯಕ್ಟಿವಿಟಿ ಆಫ್ ಫ್ಲವರ್ ಕಲರ್ ಟುಗೆದರ್. ಹೇಗೆ ಅಂದರೆ ನೋಡಿ, ಇಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸಿ ಜೀನ್ ಪ್ರೊಡ್ಯೂಸಸ್ ಅನ್ ಎನ್ಸೈಮ್. ದಿಸ್ ಎನ್ಸೈಮ್ ಕನ್ವರ್ಟ್ ದ ರಾ ಮೆಟೀರಿಯಲ್ ಫ್ಲವರ್ ಪಿಗ್ಮೆಂಟ್ ಇಂಟು ಕ್ರೋಮೋಜನ್. ಈ ಸಿ ಜೀನ್ ಏನು ಮಾಡುತ್ತೆ ಅಂದರೆ ಕನ್ವರ್ಟ್ ಎನ್ ಎನ್ಸೈಮ್. ಅದಾಗ್ತಿದೆಯಾ? ಆ ಎನ್ಸೈಮ್ ಏನು ಮಾಡುತ್ತೆ? that convert the raw material of the flower pigment into chromogen. ಸಿ ಜೀನ್ ಏನು ಮಾಡುತ್ತೆ? ಫ್ಲವರ್ ಕಲರ್ಡ್ ರಾ ಮೆಟೀರಿಯಲ್ that is converted into chromogen. Whereas P gene synthesize the enzyme
which is used to oxidize the chromogen, and chromogen after oxidation results in formation of purple colored pigment molecule called anthocyanin. ಸೊ ನೋಡಿ ಹೀಗೆ ಅರ್ಥ ಮಾಡ್ಕೊಳ್ಳಿ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಹೇಳ್ತಿದ್ದೀನಿ, ಸಿ ಜೀನ್ ಏನು ಮಾಡುತ್ತೆ, ಒಂದು ಎನ್ಸೈಮ್ ಪ್ರೊಡ್ಯೂಸ್ ಮಾಡುತ್ತೆ. ಆ ಎನ್ಸೈಮ್ ಏನು ಮಾಡುತ್ತೆ, ದಟ್ ಕನ್ವರ್ಟ್ ರಾ ಮೆಟೀರಿಯಲ್ ಇಂಟು ಕ್ರೋಮೋಜನ್. ಹೌದಾ, ಸಿ ಜೀನ್ ಏನು ಮಾಡ್ತು, ಕ್ರೋಮೋಜನ್ ಆಗಿ ಕನ್ವರ್ಟ್ ಮಾಡ್ತು. ಇಲ್ಲಿ ನೋಡಿ, ಪಿ ಜೀನ್ ಆಲ್ಸೋ ಪ್ರೊಡ್ಯೂಸಸ್ ಎನ್ ಎನ್ಸೈಮ್. ಪಿ ಜೀನಿಂದನೂ ಒಂದು ಎನ್ಸೈಮ್ ಬರುತ್ತೆ ನೋಡಿ, ಇಲ್ಲಿ ಬರೆದಿದ್ದೀವಿ. ಸೊ ದ್ಯಾಟ್ ಎನ್ಸೈಮ್ ಅಂಡರ್ಗೋ ಆಕ್ಸಿಡೇಷನ್ ಆದಮೇಲೆ ಅದು ಎಲ್ಲಿಗೆ ಹೋಗುತ್ತೆ, ಇಟ್ ವಿಲ್ ಎಂಟರ್ಸ್ ಟು ಕ್ರೋಮೋಜನಿಗೆ ಹೋಗುತ್ತೆ ಆ್ಯಂಡ್ ಕನ್ವರ್ಟ್ಸ್ ದ್ಯಾಟ್ ಆಕ್ಸಿಡೈಸ್ಡ್ ಕ್ರೋಮೋಜನ್ ಇಂಟು ಪರ್ಪಲ್ ಕಲರ್ಡ್ ಫ್ರಿಗ್ಮೆಂಟ್, ದಟ್ ಈಸ್ ಆ್ಯಂಥೋಸೈನಿನ್. ಅದೇನು ಮಾಡುತ್ತೆ, ಪರ್ಪಲ್ ಕಲರ್ಡ್ ಪಿಗ್ಮೆಂಟ್ ಆ್ಯಂಥೋಸೈನಿನ್ನ ಫಾರ್ಮ್ ಮಾಡ್ತಾ ಹೋಗುತ್ತೆ. ಎಕ್ಸ್ಪ್ಲೈನ್ ಹೇಗೆ ಮಾಡೋದು, ಫರ್ದರ್ ಗ್ಯಾಮೆಟ್ಸ್ ಹೇಗೆ ಹಾಕೋದು ಅಂತಂದರೆ, ಜೀನೋಟೈಪ್ಸ್ ಆಫ್ ಫ್ಲವರ್ ಕಲರ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸಿ ಜೀನ್ ಅಲೋನ್ ಎಕ್ಸಿಬಿಟ್ಸ್ ವೈಟ್ ಕಲರ್, ಪಿ ಜೀನ್ ಆಲ್ಸೋ ಅಲೋನ್ ಎಕ್ಸಿಬಿಟ್ಸ್ ವೈಟ್ ಕಲರ್. ಯಾವಾಗ ಸಿ ಮತ್ತು ಪಿ ಕಂಬೈಂಡ್ ಇರುತ್ತೋ ಯಾವ ಕಲರ್ ಬರುತ್ತೆ, ಪರ್ಪಲ್ ಕಲರ್ ಬರುತ್ತೆ. ಸೊ ಗೊತ್ತಾಗ್ತಿದೆಯಾ? ಸೊ ನಾವು ದ ಜೀನೋಟೈಪ್ಸ್ ಇನ್ಕ್ಲೂಡ್ಸ್ ವೈಟ್ ಕಲರ್ಡ್ ಫ್ಲವರ್. ವೈಟ್ ಕಲರ್ ಫ್ಲವರ್ ಅಂದರೆ ಕ್ಯಾಪಿಟಲ್ ಸಿ ಈಸ್ ಆಲ್ಸೋ ಡಾಮಿನೇಟ್ ಆ್ಯಂಡ್ ಸ್ಮಾಲ್ ಪಿ ಈಸ್ ಆಲ್ಸೋ ಡಾಮಿನೇಟ್ ವೆನ್ ದೇ ಆರ್ ಅಲೋನ್, ದಟ್ ಈಸ್ ಅ ಕಂಡೀಷನ್. ಹೌದಾ, ಕ್ಯಾಪಿಟಲ್ ಸಿ, ಸ್ಮಾಲ್ ಪಿ, ಸಿ ಡಾಮಿನೇಟ್, ಸಿ ಅಂದರೆ ವೈಟ್. ಕ್ಯಾಪಿಟಲ್ ಸಿ, ಸ್ಮಾಲ್ ಪಿ ಇದೆ. ಸ್ಮಾಲ್ ಸಿ ಕ್ಯಾಪಿಟಲ್ ಸಿ ಇದೆ ಅಲ್ವಾ, ಕ್ಯಾಪಿಟಲ್ ಡಾಮಿನೇಟ್ ಅಲ್ವಾ, ಸಿ ಡಾಮಿನೇಟ್ ಇದೆ ಅಂದರೆ ಯಾವ ಕಲರ್ ಬರಬೇಕು, ವೈಟ್ ಕಲರ್ ಬರಬೇಕು. 3 ಮತ್ತು 4 ನೋಡಿ, ಸ್ಮಾಲ್ ಸಿ ಕ್ಯಾಪಿಟಲ್ ಪಿ ಇದೆ. ಕ್ಯಾಪಿಟಲ್ ಪಿ ಅಂದರೆ ಯಾವುದು, ವೈಟೇ ಅಲ್ವಾ, ಬಟ್ ಅಲೋನ್ ಎಕ್ಸಿಬಿಟ್ ಆಗಿದೆ ಅಲ್ವಾ. ಇಲ್ಲಿ ನೋಡಿ, ಸ್ಮಾಲ್ ಸಿ ಕ್ಯಾಪಿಟಲ್ ಪಿ ಇದೆ. ಕ್ಯಾಪಿಟಲ್ ಪಿ ಒಂದಿದೆ ಅಲ್ವಾ, ಎಕ್ಸಿಬಿಟ್ ಯಾವ ಕಲರ್ ಆಗುತ್ತೆ, ವೈಟ್ ಕಲರೇ ಆಗುತ್ತೆ. ಎರಡನೇದು ನೋಡಿ, ಪರ್ಪಲ್ ಕಲರ್ಡ್ ಫ್ಲವರ್ ಯಾವಾಗ ಬರಬೇಕು, ವೆನ್ ಬೋತ್ ಆರ್ ಟುಗೆದರ್. ಫಸ್ಟಲ್ಲಿ 4 ಡಾಮಿನೇಟ್ ಇದೆ, 2ರಲ್ಲಿ 3 ಡಾಮಿನೇಟ್ ಇದೆ. ಇನ್ನೊಂದು ನೋಡಿ, ಕ್ಯಾಪಿಟಲ್ ಸಿ ಕ್ಯಾಪಿಟಲ್ ಪಿ ಸ್ಮಾಲ್ ಪಿ ಇದೆ, ಸಿನೂ ಡಾಮಿನೇಟ್ ಇದೆ, ಪಿನೂ ಡಾಮಿನೇಟ್ ಇದೆ. ಇದು ಹೆಟ್ರೋಸೈಗಸ್, ಕ್ಯಾಪಿಟಲ್ ಸಿ ಕ್ಯಾಪಿಟಲ್ ಪಿ ಸ್ಮಾಲ್ ಪಿ ಇದೆ. ಈಗ F1 ಜನ್ರೇಷನ್, ಪೇರೆಂಟ್ಸ್ ಏನು ತೆಗೆದುಕೊಳ್ತೀವಿ, ಟ್ರೂ ಬ್ರೀಡಿಂಗ್ ವೈಟ್ ಫ್ಲವರ್ ಇಂಟು ಟ್ರೂ ಬ್ರೀಡಿಂಗ್ ವೈಟ್ ಫ್ಲವರ್. ಜೀನೋಟೈಪ್ಸ್ ಏನು ಬರುತ್ತೆ, ಟ್ರೂ ಬ್ರೀಡಿಂಗ್ ವೈಟ್ ಫ್ಲವರಲ್ಲಿ ಒಂದು ಕ್ಯಾಪಿಟಲ್ ಸಿ ತೆಗೆದುಕೊಂಡಿದ್ದೀನಿ, ಇನ್ನೊಂದು ಕ್ಯಾಪಿಟಲ್ ಪಿ ತೆಗೆದುಕೊಂಡಿದ್ದೀನಿ. ನೋಡಿ, ಕ್ಯಾಪಿಟಲ್ ಸಿ ಇಂಟು ಕ್ಯಾಪಿಟಲ್ ಸಿ ಸ್ಮಾಲ್ ಪಿ ಇಂಟು ಸ್ಮಾಲ್ ಸಿ ಕ್ಯಾಪಿಟಲ್ ಪಿ. ಗ್ಯಾಮೆಟ್ಸ್ ಏನು ಬರುತ್ತೆ, ಕ್ಯಾಪಿಟಲ್ ಸಿ ಸ್ಮಾಲ್ ಪಿ, ಈ ಕಡೆ ಸ್ಮಾಲ್ ಸಿ ಕ್ಯಾಪಿಟಲ್ ಪಿ ಬರುತ್ತೆ. ಸೊ ಕ್ರಾಸ್ ಮಾಡಿದ್ರೆ F1 ಜನ್ರೇಷನಲ್ಲಿ ಏನು ಬರುತ್ತೆ, ಆಫ್ ಸ್ಪ್ರಿಂಗ್ಸ್ ಆಲ್ ಆರ್ ಪರ್ಪಲ್ ಕಲರ್ಡ್. ಹೆಟ್ರೋಸೈಗಸ್ ಬಂದಿದೆ ನೋಡಿ, ಕ್ಯಾಪಿಟಲ್ ಸಿ ಕ್ಯಾಪಿಟಲ್ ಪಿ ಸ್ಮಾಲ್ ಪಿ ಬಂದಿದೆ. ಈಗ ಇದನ್ನೇ F2 ಜನ್ರೇಷನ್, ನಾವೇನು ಡೈಹೈಬ್ರಿಡ್ ಕ್ರಾಸ್ ಮಾಡಿದ್ವು ಅದೇ ರೀತಿಯೇ ಮಾಡ್ತಾ ಇರೋದು, ಏನೂ ಸೇಮ್ ಇಲ್ಲ. ಡೈಹೈಬ್ರಿಡ್ ಕ್ರಾಸಲ್ಲಿ ಏನು ತಗೊಂಡಿದ್ವಿ, ಕ್ಯಾಪಿಟಲ್ ವೈ ಇಂಟು ಸ್ಮಾಲ್ ವೈ ತೆಗೆದುಕೊಂಡಿದ್ವಲ್ವ, ಅದ್ರ ಬದಲಿ ಸಿ ಮತ್ತು ಪಿನ ತೆಗೆದುಕೊಳ್ತೀನಿ. F2 ಜನ್ರೇಷನ್ ಮಾಡಿದೆ. F2 ಅಂದರೆ ಸೆಲ್ಫಿಂಗ್ ಆಫ್ F1 ಬಂತು, ಪರ್ಪಲ್ ಇಂಟು ಪರ್ಪಲ್. ಜೀನೋಟೈಪ್ ಬರ್ಕೊಂಡೆ, ಗ್ಯಾಮೆಟ್ಸ್ ಬರ್ಕೊಳ್ಳೋದು ಗೊತ್ತಿದೆ ನಿಮಗೆ. ನೋಡಿ, ಕ್ಯಾಪಿಟಲ್ ವೈ, ಸ್ಮಾಲ್ ವೈ ನಾ ಏನು F2 ಜನ್ರೇಷನ್ ಡೈಹೈಬ್ರಿಡಲ್ಲಿ ನೀವು ತೆಗೆದುಕೊಂಡಿದ್ರು ಅದೇ ರೀತಿ ಇಲ್ಲೂ ತೆಗೆದುಕೊಂಡಿದ್ದೀನಿ. ನೋಡಿ, ಕ್ಯಾಪಿಟಲ್ ಸಿ ಕ್ಯಾಪಿಟಲ್ ಪಿ 1, ಕ್ಯಾಪಿಟಲ್ ಸಿ ಸ್ಮಾಲ್ ಪಿ 2, ಸ್ಮಾಲ್ ಸಿ ಕ್ಯಾಪಿಟಲ್ ಪಿ 3, ಸ್ಮಾಲ್ ಪಿ 4, 4 ಗ್ಯಾಮೆಟ್ಸ್ ಬಂದಿದೆ. ಕಾಣ್ತಿದೆಯಾ, ಇಲ್ಲಿ 4 ಗ್ಯಾಮೆಟ್ಸ್ ಇದೆ, ಇಲ್ಲೂ 4 ಗ್ಯಾಮೆಟ್ಸ್ ಇದೆ. ನಿಮಗೆ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಕ್ಯಾಪಿಟಲ್ ಸಿನ 1 ಅಂತ ತೆಗೆದುಕೊಳ್ಳಿ, ಸ್ಮಾಲ್ ಸಿನ 2 ಅಂತ ತೆಗೆದುಕೊಳ್ಳಿ, ಕ್ಯಾಪಿಟಲ್ ಪಿನ 3 ಅಂತ ತೆಗೆದುಕೊಳ್ಳಿ, ಸ್ಮಾಲ್ ಪಿನ 4 ಅಂತ ತೆಗೆದುಕೊಳ್ಳಿ. ಕ್ರಾಸ್ ಮಾಡೋದು ಗೊತ್ತಿದೆ. 1 ಇಂಟು 3 ಅಂದರೆ ಕ್ಯಾಪಿಟಲ್ ಸಿ ಇಂಟು ಕ್ಯಾಪಿಟಲ್ ಪಿ 1 ಗ್ಯಾಮೆಟ್ಸ್, 1 ಇಂಟು 4 ಕ್ಯಾಪಿಟಲ್ ಸಿ ಇಂಟು ಸ್ಮಾಲ್ ಪಿ 2ನೇ ಗ್ಯಾಮೆಟ್ಸ್, ಸ್ಮಾಲ್ ಸಿ ಇಂಟು ಕ್ಯಾಪಿಟಲ್ ಪಿ 3ನೇ ಗ್ಯಾಮೆಟ್ಸ್, ಸ್ಮಾಲ್ ಸಿ ಇಂಟು ಸ್ಮಾಲ್ ಪಿ 4ನೇ ಗ್ಯಾಮೆಟ್ಸ್. ಸೊ ಗ್ಯಾಮೆಟ್ಸ್ ಬಂತು, ಚಕ್ಕರ್ ಬೋರ್ಡ್ ಹಾಕ್ತೀರಾ, ಅರ್ಪುನೆಡ್ ಸ್ಕ್ವೇರ್. ನೋಡಿ, ಇಲ್ಲಿ 4 ಬರ್ಕೊಳ್ತೀರ. ಡೈಹೈಬ್ರಿಡಲ್ಲಿ ಹೇಗೆ ಬರ್ಕೊಂಡ್ವು ಹಾಗೆ ಚಕ್ಕರ್ ಬೋರ್ಡ್ ಹಾಕಿದಾಗ ನಮಗೆ ರಿಸಲ್ಟ್ ಏನು ಬರುತ್ತೆ ಅಂದರೆ, ಪರ್ಪಲ್ ಕಲರ್ಡ್ ಫ್ಲವರ್ 9 ಬಂದರೆ ವೈಟ್ ಕಲರ್ ಫ್ಲವರ್ 7 ಬರುತ್ತೆ. ಆ್ಯಕ್ಚುಲಿ ಮೆಂಡಲ್ ಡೈಹೈಬ್ರಿಡ್ ರೇಷಿಯೋ ಏನು ಬರಬೇಕು, 9:3:3:1 ಬರಬೇಕು. ಬಟ್ ನಮಗೆ ರೇಷಿಯೋ ಬಂದಿದ್ದೇನು ಅಂದರೆ 9:7 ಬರಬೇಕಾಗಿದ್ದೇನು, 9:3:3:1, ಟೋಟಲಿ 16.
ಬಟ್ ನಮಗೂ ಕೂಡ ಇಲ್ಲಿ ಕಾಂಪ್ಲಿಮೆಂಟರಿ ಜೀನಲ್ಲಿ 16 ಬಂದಿದೆ, ಬಟ್ ಡೈಹೈಬ್ರಿಡ್ ಮೆಂಡೆಲಿಯನ್ ರೇಷ್ಯೂನ ಏನು ಮಾಡಿದೆ, ಒಪ್ಟೈನ್ ಮಾಡಿಲ್ಲ, ಅದು ಡಿವಿಯೇಟ್ ಆಗಿದೆ. ಅದಕ್ಕೆ ಇದನ್ನು ಡಿವಿಯೇಷನ್ಸ್ ಫ್ರಮ್ ದ ಮೆಂಡೇಲಿಯನ್ ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಸರಿನಾ? ಸೆಕೆಂಡ್ ಒನ್, ಸಪ್ಲಿಮೆಂಟರಿ ಜೀನ್. Supplementary gene, it is an interaction between two genes in which one gene produces its own independent character but the other is without any expression. ಅಂದರೆ ಏನು ಅಂದರೆ, ಎರಡು ಜೀನ್ ಇದೆ, ಎ ಮತ್ತು ಬಿ ಅಂತ ಅಂದ್ಕೊಳ್ಳಿ. ಎ ಜೀನು ಬಿ ಇದ್ದರೂ ಇಲ್ಲ ಅಂದರೂ ಎಕ್ಸ್ಪ್ರೆಸ್ ಆಗುತ್ತೆ. ಅಂದರೆ ಎ ಜೀನ್ ಏನು ಮಾಡುತ್ತೆ, ಯಾರಿರಲಿ ಯಾರಿಲ್ಲದೇ ಇದ್ದರೂ ತನ್ನ ಕೆಲಸನ ತಾನು ಮಾಡುತ್ತೆ. ಬಟ್ ಬಿ ಜೀನ್ ಹಾಗಲ್ಲ. ಬಿ ಜೀನ್ ಕೆಲಸ ಮಾಡಬೇಕು ಅಂದರೆ ಎ ಜೀನ್ ಇರಲೇಬೇಕು. ಅಂದರೆ ಒಂದು ಎ ಅನ್ನೋ ಜೀನು ಇಂಡಿಪೆಂಡೆಂಟ್, ಬಟ್ ಬಿ ಅನ್ನುವ ಜೀನ್ ಡಿಪೆಂಡೆಂಟ್ ಆನ್ ಎ ಅನ್ನೋದ್ರ ಮೇಲೆ ಏನಾಗಿದೆ, ಡಿಪೆಂಡೆಂಟ್ ಆಗಿದೆ. ಸೊ ನೋಡಿ, ಔಟ್ ಆಫ್ ಟು ಜೀನ್ಸ್ ಒನ್ ಜೀನ್ ಪ್ರೊಡ್ಯೂಸಸ್ ಇಟ್ಸ್ ಎಫೆಕ್ಟ್ ಇನ್ ದಿ ಆಬ್ಸೆನ್ಸ್ ಆಫ್ ಪ್ರೆಸೆನ್ಸ್ ಆಫ್ ಅನದರ್ ಜೀನ್. ಒಂದು ಜೀನ್ ಇನ್ನೊಂದು ಜೀನ್ ಇದ್ದರೂ ಇಲ್ಲ ಅಂದರೂ ತನ್ನ ಕೆಲಸನ ಮಾಡುತ್ತೆ. ಬಟ್ the second gene, known as supplementary gene, cannot produce its effect in the absence of another gene. ಸೆಕೆಂಡ್ ಜೀನ್, ಅದನ್ನು ಸಪ್ಲಿಮೆಂಟರಿ ಜೀನ್ ಅಂತ ಕರಿತೀವಿ. ಅದು ಇನ್ನೊಂದು ಜೀನ್ ಇರಲೇಬೇಕು ಕೆಲಸ ಮಾಡೋದಕ್ಕೆ, ಇಲ್ಲ ಅಂದರೆ ಅದು ಕೆಲಸ ಮಾಡೋದೇ ಇಲ್ಲ. ಕೆನಾಟ್ ಪ್ರೊಡ್ಯೂಸ್ ಇಟ್ ಎಫೆಕ್ಟ್ಸ್ ಇನ್ ದಿ ಆಬ್ಸೆನ್ಸ್ ಆಫ್ ಅನದರ್ ಜೀನ್. ಸೊ ಇಟ್ ಪ್ರೊಡ್ಯೂಸಸ್ ಇಟ್ಸ್ ಎಫೆಕ್ಟ್ ಓನ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ಫಸ್ಟ್ ಜೀನ್. ಅಂದರೆ ಸೆಕೆಂಡ್ ಜೀನ್ ಕೆಲಸ ಮಾಡಬೇಕು ಅಂದರೆ ಫಸ್ಟ್ ಜೀನ್ ಇರಲೇಬೇಕು. ಬಟ್ ವೆನ್ ಬೋತ್ ದ ಜೀನ್ಸ್ ಆರ್ ಪ್ರೆಸೆಂಟ್ ಟುಗೆದರ್, ಯಾವಾಗ ಫಸ್ಟ್ ಜೀನ್ ಮತ್ತು ಸೆಕೆಂಡ್ ಜೀನ್ ಯಾವಾಗ ಒಟ್ಟಿಗೆ ಇರುತ್ತೋ ಆವಾಗ ಬರುವ ಕ್ಯಾರೆಕ್ಟರ್ ಹೊಸ ಕ್ಯಾರೆಕ್ಟರ್ ಬರುತ್ತೆ, ಹಳೆ ಕ್ಯಾರೆಕ್ಟರ್ ಬರೋದಿಲ್ಲ. ಹೇಗೆ ಎಕ್ಸ್ಪ್ಲೈನ್ ಮಾಡೋಣ ನೋಡಿ. ಎಕ್ಸಾಂಪಲ್, ವಿ ಟೇಕ್ ಕೋಟ್ ಕಲರ್ ಇನ್ ಮೈಸಲ್ಲಿರುವ ಕೋಟ್ ಕಲರ್ನ ತೆಗೆದುಕೊಳ್ಳಿ. ಹೇಳಿದೆ ಎರಡು ಜೀನ್ಸ್ ಇದೆ ಅಂತ, ಕ್ಯಾಪಿಟಲ್ ಎ ಮತ್ತು ಕ್ಯಾಪಿಟಲ್ ಬಿ ಅನ್ನುವ ಎರಡು ಜೀನ್ಸ್ ಇದೆ. ನೋಡಿ, ಕ್ಯಾಪಿಟಲ್ ಬಿ ಪ್ರೊಡ್ಯೂಸಸ್ ಬ್ಲ್ಯಾಕ್ ಕೋಟ್ ಕಲರ್, ಬ್ಲ್ಯಾಕ್ ಕಲರ್ ಬರುತ್ತೆ. ಅದೇ ಕ್ಯಾಪಿಟಲ್ ಎ ಡಸ್ ನಾಟ್ ಪ್ರೊಡ್ಯೂಸ್ ಎನಿ ಕಲರ್. ಸೊ ಏನು ಕಲರ್ನ ಪ್ರೊಡ್ಯೂಸ್ ಮಾಡಲ್ಲ. ಏನು ಕಲರ್ ಪ್ರೊಡ್ಯೂಸ್ ಮಾಡಿದರೆ ವೈಟ್ ಅಂತ ಕರಿತೀವಿ. ವೈಟ್ನ ಇನ್ನೊಂದು ಅರ್ಥದಲ್ಲಿ ಆಲ್ಬಿನೋ ಅಂತ ಕರಿತೀವಿ. ಆಲ್ಬಿನೋ ಅಂದರೆ ನೋ ಕಲರ್ ಅಂತ ಅರ್ಥ. ಎರಡೂ ಒಟ್ಟಿಗೆ ಇದ್ದರೆ ವಿ ಒಬ್ಟೈನ್ ಡಿಫ್ರೆಂಟ್ ಟ್ರೇಟ್, ಡಿಫ್ರೆಂಟ್ ಕ್ಯಾರೆಕ್ಟರ್ ಬರುತ್ತೆ. ಆ ಕ್ಯಾರೆಕ್ಟರ್ನ ಅಗೋಟಿ ಅಂತ ಕರಿತೀವಿ. ಏನಂತ ಕರಿತಿದ್ದೀವಿ? ಅಗೋಟಿ. ನೋಡಿ, ಓನ್ಲಿ ಕ್ಯಾಪಿಟಲ್ ಬಿ ಎಕ್ಸ್ಪ್ರೆಸ್ ಆದರೆ ಬ್ಲ್ಯಾಕ್, ಕ್ಯಾಪಿಟಲ್ ಎ ಓನ್ಲಿ ಎಕ್ಸ್ಪ್ರೆಸ್ ಆದರೆ ವೈಟ್, ದಟ್ ಈಸ್ ಆಲ್ಬಿನೋ. ಎರಡೂ ಒಟ್ಟಿಗೆ ಎಕ್ಸ್ಪ್ರೆಸ್ ಆದರೆ ಅಗೋಟಿ ಅಂತ ಕರಿತೀವಿ. ಇಲ್ಲಿ ನೋಡಿ, ಪೇರೆಂಟ್ಸ್ F1 ಜನ್ರೇಷನಲ್ಲಿ ಬ್ಲ್ಯಾಕ್ ಇಂಟು ಬ್ಲ್ಯಾಕ್ ತೆಗೆದುಕೊಂಡ್ವಿ, ಜೀನೋಟೈಪ್ ಬರ್ಕೊಂಡ್ವಿ. ಇಲ್ಲಿ ಕ್ಯಾಪಿಟಲ್ ಬಿ ಸ್ಮಾಲ್ ಎ ಬಿಕಾಸ್ ಬಿ ಈಸ್ ಡಾಮಿನೆಂಟ್. ಇಲ್ಲಿ ಬ್ಲ್ಯಾಕಲ್ಲಿ ಸ್ಮಾಲ್ ಬಿ ಕ್ಯಾಪಿಟಲ್ ಎ ತೆಗೆದುಕೊಂಡಿದ್ದೀವಿ. ಸೊ ಕ್ರಾಸ್ ಮಾಡಿದಾಗ ಸೊ ನಮಗೇನು ಬಂತು? ಅಗೋಟಿ ಬಂತು. F2 ಜನ್ರೇಷನ್ ಗೊತ್ತಿದೆ ಹೇಗೆ ಗ್ಯಾಮೆಟ್ಸ್ ಬರುತ್ತೆ ಅಂತ. ಸೇಮ್ ಕಾಂಪ್ಲಿಮೆಂಟರಿ ಜೀನ್ಸಲ್ಲಿ ಹೇಗೆ ಬಂತು ಹಾಗೆ ಬರ್ತೀವಿ. ಸೊ 4 ಗ್ಯಾಮೆಟ್ಸ್ ಬರುತ್ತೆ, ಇಲ್ಲಿ 4 ಬಂತು. ಕ್ರಾಸ್ ಮಾಡಿದಾಗ ಆಫ್ಟರ್ ಕ್ರಾಸಿಂಗ್ ದಿಸ್ ಹೋಲ್ಸ್ box, we observed that the phenotypic ratio is 9:3:4. ನೋಡಿ, ಇದನ್ನು ನೀವು ಮನೇಲಿ ಟ್ರೈ ಮಾಡ್ಬೋದು, ಈಸಿ ಇದೆ. ಸೇಮ್ ಕಾಂಪ್ಲಿಮೆಂಟರಿ ಜೀನಲ್ಲಿ ಹೇಗೆ ಬಂತು, ಡೈಹೈಬ್ರಿಡಲ್ಲಿ ಹೇಗೆ ಬಂತು, ಅದೇ ರೀತಿ ಇಲ್ಲೂ ಇದೆ. ನೋಡಿ, ಕ್ಯಾಪಿಟಲ್ ಬಿ ಎ ಇಂಟು ಇದಿಷ್ಟು ಒಂದು ರೋ, ಇದನ್ನು ಇವು 4 ರೋ ಜೊತೆ ಒಂದು ಸಲ ಕ್ರಾಸ್ ಮಾಡಬೇಕು. ಸೊ ನಮಗೆ ಬರೋ ರೇಷಿಯೋ ಏನು ಅಂದರೆ 9:3:4 ಬಂತು. ವೇರ್ 9 ಈಸ್ ಅಗೂಟಿ, 3 ಈಸ್ ಬ್ಲ್ಯಾಕ್ ಆ್ಯಂಡ್ 4 ಈಸ್ ವೈಟ್. 9 ಅನ್ನುವುದು ಅಗೋಟಿ ಇದೆ ಅಂದರೆ ಕ್ಯಾಪಿಟಲ್ ಎ ಸ್ಮಾಲ್ ಎ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ 9 ಎಕ್ಸ್ಪ್ರೆಸ್ ಆಗಿದೆ. ನೋಡಿ, ಇಲ್ಲೆಲ್ಲ ಕ್ಯಾಪಿಟಲ್ ಬಿ ಇದೆ. ಅದನ್ನು ಅಗೋಟಿ ಅಂತ ಕರಿತೀವಿ. ಇಲ್ಲಿ ಹೇಳಿದ್ವಿ ಕ್ಯಾಪಿಟಲ್ ಎ ಎರಡು ಒಟ್ಟಿಗೆ ಇದ್ದರೆ ಅಗೋಟಿ ಆಗುತ್ತೆ ಅಂತ ಹೇಳಿದ್ದೀನಿ. ಸೊ ನೋಡಿ, ಅಗೋಟಿ ಇದೆ. ಬರೀ ಕ್ಯಾಪಿಟಲ್ ಎ ಎಕ್ಸ್ಪ್ರೆಸ್ ಆದರೆ ವೈಟ್ ಬರುತ್ತೆ. ನೋಡಿ, ಇಲ್ಲೊಂದು ವೈಟ್ ಇದೆ, ಇಲ್ಲೊಂದು ವೈಟ್ ಇದೆ, ಇಲ್ಲೊಂದು ವೈಟ್ ಇದೆ, ಇಲ್ಲೊಂದು ವೈಟ್ ಇದೆ. ಇವಿಷ್ಟರಲ್ಲೂ ಬರೀ ಕ್ಯಾಪಿಟಲ್ ಎ ಮಾತ್ರ ಎಕ್ಸ್ಪ್ರೆಸ್ ಆಗಿದೆ, ಕ್ಯಾಪಿಟಲ್ ಬಿ ಎಕ್ಸ್ಪ್ರೆಸ್ ಆಗಿಲ್ಲ. ಅದೇ ಬ್ಲ್ಯಾಕ್ ಅಂತ ಕರೆದ್ವಿ, ಬ್ಲ್ಯಾಕಲ್ಲಿ ಬರೀ ಕ್ಯಾಪಿಟಲ್ ಬಿ ಮಾತ್ರ ಎಕ್ಸ್ಪ್ರೆಸ್ ಆಗುತ್ತೆ. ನೋಡಿ, ಇಲ್ಲಿ ಕ್ಯಾಪಿಟಲ್ ಬಿ ಎಕ್ಸ್ಪ್ರೆಸ್ ಆಗಿದೆ, ಇಲ್ಲೂ ಕ್ಯಾಪಿಟಲ್ ಬಿ ಎಕ್ಸ್ಪ್ರೆಸ್ ಆಗಿದೆ, ಇಲ್ಲೂ ಕ್ಯಾಪಿಟಲ್ ಬಿ ಎಕ್ಸ್ಪ್ರೆಸ್ ಆಗಿದೆ. ಸೊ ನಮಗೆ ಬರಬೇಕಾಗಿದ್ದು ಡೈಹೈಬ್ರಿಡ್ ರೇಷಿಯೋ ಏನು 9:3:3:1. ಬಟ್ ಇಲ್ಲಿ ಏನು ಬಂದಿದೆ? 9:3:4 ಬಂದಿದೆ. ಸೊ ದಿಸ್ ಇಸ್ ಅ ಡಿವಿಯೇಷನ್. ನೆಕ್ಸ್ಟ್, ಎಪಿಸ್ಟಾಸಿಸ್. ಇದು ಕೂಡ ನೀಟ್ ಕಾನ್ಸೆಪ್ಟ್. ಇಟ್ ಈಸ್ ದ ಫಿನಾಮಿನನ್
where interaction of two gene in which the gene suppresses the expression of another gene at different loci of homologous chromosome. ಸಿಂಪಲ್ ಎರಡು ಜೀನ್ ಇದೆ, ಎ ಮತ್ತು ಬಿ ಅನ್ನೋ ಜೀನ್ ಇದೆ ಅಂತ ಅಂದ್ಕೊಳ್ಳಿ. ಎ ಜೀನ್ ಏನು ಮಾಡುತ್ತೆ, ಬಿ ಜೀನ್ ಆ್ಯಕ್ಟಿವಿಟಿನ ಸಪ್ರೆಸ್ ಮಾಡುತ್ತೆ, ಅಂದರೆ ಕಾಲೆಳೆಯುತ್ತೆ ಸಿಂಪಲಾಗಿ ಹೇಳಬೇಕು ಅಂದರೆ. ಸೊ ನೀನು ಮುಂದೆ ಹೋಗಬೇಡ ಅಂತ ಎ ಜೀನ್ ಏನು ಮಾಡುತ್ತೆ, ಬಿ ಜೀನ್ನ ಸಪ್ರೆಸ್ ಮಾಡುತ್ತಲ್ಲ, ಅದನ್ನು ಎಪಿಸ್ಟಾಸಿಸ್ ಅಂತ ಕರಿತೀವಿ. ಇಟ್ ಈಸ್ ಅ ಫಿನಾಮಿನನ್ ವೇರ್ ಇಂಟರಾಕ್ಷನ್ ಆಫ್ ಟು ಜೀನ್ ಇನ್ ವಿಚ್ ದ ಜೀನ್ ಸಪ್ರೆಸಸ್ ದ ಎಕ್ಸ್ಪ್ರೆಷನ್ ಆಫ್ ಅನದರ್ ಜೀನ್ ಅಟ್ ಡಿಫರೆಂಟ್ ಲೋಸೈ ಆಫ್ ಹೋಮೋಲಾಗಸ್ ಕ್ರೋಮೋಸೋಮ್. ಒಂದು ಜೀನ್ ಏನು ಮಾಡುತ್ತೆ, ಇನ್ನೊಂದು ಜೀನ್ ಆ್ಯಕ್ಟಿವಿಟಿನ ಸಪ್ರೆಸ್ ಮಾಡುತ್ತೆ ಅಂತ ಹೇಳ್ತೀವಿ. The gene that suppresses the activity of another gene is known as epistatic gene. ಯಾವ ಜೀನ್ ಇನ್ನೊಂದು ಜೀನ್ ಆ್ಯಕ್ಟಿವಿಟಿನ ಸಪ್ರೆಸ್ ಮಾಡುತ್ತೋ, ಅಂದರೆ ಯಾವ ಜೀನ್ ಇನ್ನೊಂದು ಜೀನ್ ಆ್ಯಕ್ಟಿವಿಟಿನ ಸಪ್ರೆಸ್ ಮಾಡುತ್ತೋ ಅದನ್ನು ಎಪಿಸ್ಟ್ಯಾಟಿಕ್ ಜೀನ್ ಅಂತ ಕರಿತೀವಿ. ಯಾವ ಜೀನ್ ಸಪ್ರೆಸ್ ಆಗುತ್ತೋ ಅದನ್ನು ಹೈಪೋಸ್ಟ್ಯಾಟಿಕ್ ಜೀನ್ ಅಂತ ಕರಿತೀವಿ. ಎಪಿ ಅಂದರೆ ಡಾಮಿನೆಂಟ್, ಸಪ್ರೆಸ್ ಮಾಡೋದು, ಹೈಪೋ ಅಂದರೆ ರಿಸೆಸಿವ್, ಸಪ್ರೆಸ್ ಆಗುವುದು. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ we move on with polygenic inheritance or quantitative inheritance. This is also neat concept. ಇದನ್ನು ಟ್ರೈಹೈಬ್ರಿಡ್ ಕ್ರಾಸ್ಗಳಲ್ಲೂ ಎಕ್ಸ್ಪ್ಲೇನ್ ಮಾಡ್ತೀವಿ. ಪಾಲಿ ಅಂದರೆ ಮೇರಿ ನಮಗೆ ಗೊತ್ತಿದೆ, ಇಂಟರಾಕ್ಷನ್ ಬಿಟ್ವೀನ್ ಟೂ ಆರ್ ಮೋರ್ ದ್ಯಾನ್ ಟೂ ಜೀನ್ಸ್ ವೇರ್ ದ ಡಾಮಿನೆಂಟ್ ಅಲೀಲ್ಸ್ ಆಫ್ ಆಲ್ ದ ಜೀನ್ಸ್ ಶೋ ಅಕ್ಯುಮುಲೇಟಿವ್ ಎಫೆಕ್ಟ್. ನಾವು ಡೈಹೈಬ್ರಿಡಲ್ಲಿ ಏನು ಮಾಡಿದ್ದೀವಿ, ಎರಡು ಕ್ಯಾರೆಕ್ಟರ್ಸ್ನ ತೆಗೆದುಕೊಂಡಿದ್ವಿ. ಡೈಹೈಬ್ರಿಡ್ಕಿಂತ ಜಾಸ್ತಿ, ಎರಡು ಕ್ಯಾರೆಕ್ಟರ್ಸ್ಕಿಂತ ಜಾಸ್ತಿ ಇದೆ, ಅದನ್ನು ಪಾಲಿಜೆನಿಕ್ ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಇಲ್ಲೂ ಕೂಡ ನಾವು ಎರಡರಿಂದ ಜಾಸ್ತಿ ಕ್ಯಾರೆಕ್ಟರ್ಸ್ನ ತೆಗೆದುಕೊಳ್ತಾ ಹೋಗ್ತೀವಿ. ಎಕ್ಸಾಂಪಲ್ ವಿ ಆರ್ ಟೇಕಿಂಗ್ ಆ್ಯಸ್ ಸ್ಕಿನ್ ಕಲರ್ ಇನ್ ಹ್ಯೂಮನ್ಸ್. ನಮ್ಮ ದೇಹದಲ್ಲಿರುವ ಚರ್ಮದ ಕಲರ್ನ ತೆಗೆದುಕೊಂಡು ಪಾಲಿಜೆನಿಕ್ ಇನ್ಹೆರಿಟೆನ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ್ಯಂಡ್ ಇನ್ನು ಒನ್ ಮೋರ್ ಇಂಪಾರ್ಟೆಂಟ್ ದಿಸ್ ಈಸ್ ಆಲ್ಸೋ ನೋನ್ ಆ್ಯಸ್ ಕ್ವಾಂಟಿಟೇಟಿವ್ ಇನ್ಹೆರಿಟೆನ್ಸ್. ಇದನ್ನು ಕ್ವಾಂಟಿಟೇಟಿವ್ ಇನ್ಹೆರಿಟೆನ್ಸ್ ಅಂತಲೂ ಕರಿತೀವಿ. ಯಾಕೆ ಅಂದರೆ ಮೋರ್ ನಂಬರ್ ಆಫ್ ಡಾಮಿನೆಂಟ್ ಅಲೀಲ್ಸ್ ಮೀನ್ಸ್ ಮೋರ್ ಎಕ್ಸ್ಪ್ರೆಷನ್. ಡಾಮಿನೆಂಟ್ ಅಲೀಲ್ಸ್ ಜಾಸ್ತಿ ಇದೆ, ಡಾಮಿನೆಂಟ್ ಎಕ್ಸ್ಪ್ರೆಷನ್ ಕೂಡ ಜಾಸ್ತಿ ಇದೆ. ಸೊ ದಿಸ್ ಇನ್ಹೆರಿಟೆನ್ಸ್ ಈಸ್ ಆಲ್ಸೋ ನೋನ್ ಆ್ಯಸ್ ಕ್ವಾಂಟಿಟೇಟಿವ್ ಇನ್ಹೆರಿಟೆನ್ಸ್. ಇದನ್ನು ಕ್ವಾಂಟಿಟೇಟಿವ್ ಇನ್ಹೆರಿಟೆನ್ಸ್ ಅಂತಲೂ ಕರಿತೀವಿ. ಸೊ ಎಕ್ಸಾಂಪಲ್ ಹೇಳಿದೆ, ಸ್ಕಿನ್ ಕಲರ್ ಇನ್ಹೆರಿಟೆನ್ಸ್ ಇನ್ ಹ್ಯೂಮನ್ಸ್. The skin color inheritance in humans was first studied by Davenport. Davenport ಅನ್ನೋನು ಫಸ್ಟ್ ಸ್ಕಿನ್ ಕಲರ್ ಇನ್ ಹ್ಯೂಮನ್ಸ್ನ ಎಕ್ಸ್ಪ್ಲೈನ್ ಮಾಡ್ದ ಬೈ ಟೇಕಿಂಗ್ ಜಿನೋಟೈಪ್ ಆ್ಯಂಡ್ ಫಿನೋಟೈಪಿಕ್ ರೇಷಿಯೋಸ್. ಸ್ಕಿನ್ ಕಲರ್ ಈಸ್ ಕಂಟ್ರೋಲ್ಡ್ ಬೈ 3 genes, ನೇಮ್ಲಿ ಎ ಬಿ ಸಿ, ಎಲ್ಲ ಕ್ಯಾಪಿಟಲ್ ಬರೆದಿದ್ದೀವಿ. ಆ್ಯಸ್ ವಿ ಸೆಡ್ quantity matters, the number of dominant genes would be decide how much melanin is produced. ನಮಗೆ ಗೊತ್ತಿದೆ, ನಮ್ಮಲ್ಲಿ ಡಾಮಿನೆಂಟ್ ಜೀನ್ ಜಾಸ್ತಿ ಇದ್ದಷ್ಟು ಮೆಲಾನಿನ್ ಪಿಗ್ಮೆಂಟ್ ಜಾಸ್ತಿ ಇರುತ್ತೆ. ಅಂದರೆ ಡಾಮಿನೆಂಟ್ ಜೀನ್ ಕಡಿಮೆ ಆದಷ್ಟು ಮೆಲಾನಿನ್ ಪಿಗ್ಮೆಂಟ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿ, ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಬಿ, ಕ್ಯಾಪಿಟಲ್ ಬಿ, ಕ್ಯಾಪಿಟಲ್ ಸಿ ವಿಲ್ ಪ್ರೊಡ್ಯೂಸ್ ಮ್ಯಾಕ್ಸಿಮಮ್ ಮೆಲಾನಿನ್, ವೆರಾಸ್ ಸ್ಮಾಲ್ ಎ, ಸ್ಮಾಲ್ ಬಿ, ಸ್ಮಾಲ್ ಸಿ ವಿಲ್ ಪ್ರೊಡ್ಯೂಸ್ ಡಸ್ ನಾಟ್ ಪ್ರೊಡ್ಯೂಸ್ ಎನಿ ಮೆಲಾನಿನ್. ಇದು ಯಾವ ಮೆಲಾನಿನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ. ನೋಡಿ, ಜಿನೋಟೈಪ್ ಮತ್ತು ಫಿನೋಟೈಪ್ ಹೇಗೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಬಿ, ಕ್ಯಾಪಿಟಲ್ ಸಿ, ಇಲ್ಲಿ 6 ಡಾಮಿನೆಂಟ್ ಅಲೀಲ್ ಇದೆ. 6 ಡಾಮಿನೆಂಟ್ ಅಲೀಲ್ ಇದ್ದರೆ ದ ಪರ್ಸನ್ ಸ್ಕಿನ್ ಕಲರ್ ಈಸ್ ಬ್ಲ್ಯಾಕ್. 6 ಡಾಮಿನೆಂಟ್ ಅಲೀಲ್ ಇದ್ದರೆ ಮಾತ್ರ ಅವನ ಚರ್ಮದ ಕಲರ್ ಬ್ಲ್ಯಾಕ್ ಇರುತ್ತೆ. ಅದನ್ನು ವೆರಿ ವೆರಿ ಡಾರ್ಕ್ ಅಂತಲೂ ಕರಿತೀವಿ. 5 ಡಾಮಿನೆಂಟಲ್ಲಿ ನೋಡಿ, ಸ್ಮಾಲ್ ಸಿ ಇದೆ, ಇನ್ನೆಲ್ಲ ಕ್ಯಾಪಿಟಲ್ ಇದೆ. 5 ಡಾಮಿನೆಂಟ್ ಅಲೀಲಿದ್ದರೆ ಅದನ್ನೇನಂತ ಕರಿತೀವಿ, ವೆರಿ ಡಾರ್ಕ್ ಪರ್ಸನ್ ಅಂತ ಕರಿತೀವಿ. 4 ಡಾಮಿನೆಂಟ್ ಅಲೀಲಿದ್ದರೆ ಡಾರ್ಕ್ ಪರ್ಸನ್ ಅಂತ ಕರಿತೀವಿ. 3 ಡಾಮಿನೆಂಟ್ ಅಲೀಲಿದ್ದರೆ ಇಂಟರ್ಮೀಡಿಯೇಟ್ ಅಂತ ಕರಿತೀವಿ. 2 ಡಾಮಿನೆಂಟ್ ಅಲೀಲಿದ್ದರೆ ಫೇರ್ ಅಂತ ಕರಿತೀವಿ. 1 ಡಾಮಿನೆಂಟ್ ಇದ್ದರೆ ವೆರಿ ಫೇರ್ ಅಂತ ಕರಿತೀವಿ. ಏನೂ ನೋಡಿ, ಇಲ್ಲಿ ಸ್ಮಾಲ್ ಎ ಆಗಬೇಕಿತ್ತಿಲ್ಲಿ, ಇದು ಸ್ಮಾಲ್ ಎ ಮಾಡ್ಕೊಳ್ಳಿ. ಏನೂ ಡಾಮಿನೆಂಟಲ್ಲಿ ಇಲ್ಲಿ 7th ಒಂದು ಸ್ಮಾಲ್ ಎ ಮಾಡ್ಕೊಳ್ಳಿ, ಕ್ಯಾಪಿಟಲ್ ಎ ಬಂದಿದೆ. ನೋ ಡಾಮಿನೆಂಟಲ್ಲಿ ಯಾವುದೇ ಡಾಮಿನೆಂಟ್ ಅಲ್ಲಿಲ್ಲ ಅಂದರೆ ಅದನ್ನು ಆಲ್ಬಿನೋ ಅಂತ ಕರಿತೀವಿ. ನಮಗೆ ಈ ನಂಬರ್ಸ್ಗಳು ಗೊತ್ತಿರಬೇಕು. 6 ಡಾಮಿನೆಂಟಲ್ಲಿದ್ದರೆ ಬ್ಲ್ಯಾಕ್, 5 ಇದ್ದರೆ ವೆರಿ ಡಾರ್ಕ್, 4 ಇದ್ದರೆ ಡಾರ್ಕ್, 3 ಇದ್ದರೆ ಇಂಟರ್ಮೀಡಿಯೇಟ್, 2 ಇದ್ದರೆ ಫೇರ್, 1 ಇದ್ದರೆ ವೆರಿ ಫೇರ್, ಏನೂ ಇಲ್ಲ ಅಂದರೆ ಆಲ್ಬಿನೋ, ದಟ್ ಈಸ್ ನೋ ಕಲರ್, ನೋ ಡಾರ್ಕ್ ಕಲರ್ ಅಥವಾ ನೋ ಬ್ಲ್ಯಾಕ್ ಕಲರ್ ಅಂತ ಅರ್ಥ. ಸೊ ನೋಡಿ, ಈಗ ಕ್ರಾಸ್ ಮಾಡಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಹೇಗೆ ಕ್ರಾಸ್ ಮಾಡೋದು, ನಾವು
ಮಾನೋಹೈಬ್ರಿಡಲ್ಲಿ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಮಾಡಿದ್ವಿ. ಡೈಹೈಬ್ರಿಡಲ್ಲಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಮಾಡಿದ್ವಿ. 2 ಕ್ರಾಸ್ ಕ್ಯಾರೆಕ್ಟರ್ಸ್ ಮಾಡಿದ್ವಿ. ಇಲ್ಲಿ 3 ಮಾಡಬೇಕು. ಪೇರೆಂಟ್ಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ತೆಗೆದುಕೊಳ್ತೀವಿ. ಜಿನೋಟೈಪ್ ಬ್ಲ್ಯಾಕಿಂದು ಆಲ್ ಆರ್ ಡಾಮಿನೆಂಟ್, ವೈಟಿಂದು ಆಲ್ ಆರ್ ರಿಸೆಸಿವ್. ಗ್ಯಾಮೆಟ್ಸ್ ತಗೊಳ್ಳಿ. ಇಲ್ಲಿ ಎ ಬಿ ಸಿ ಕ್ಯಾಪಿಟಲ್, ಸ್ಮಾಲ್ ಎ ಬಿ ಸಿ ಸೇಮ್ ಇದೆ. ಕ್ರಾಸ್ ಮಾಡಿದಾಗ ಕ್ಯಾಪಿಟಲ್ ಎ ಸ್ಮಾಲ್ ಎ, ಕ್ಯಾಪಿಟಲ್ ಬಿ ಸ್ಮಾಲ್ ಬಿ, ಕ್ಯಾಪಿಟಲ್ ಸಿ ಸ್ಮಾಲ್ ಸಿ ಬಂತು. ದಟ್ ಈಸ್ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಬಂದಿದೆ. F2 ಜನರೇಷನ್ ಪೇರೆಂಟ್ಸ್ ಏನು ಇಂಟರ್ಮೀಡಿಯೇಟ್ ಇಂಟು ಇಂಟರ್ಮೀಡಿಯೇಟ್ ಸೆಲ್ಫಿಂಗ್ ಮಾಡಿದ್ವಿ. ಜಿನೋಟೈಪ್ಸ್ ಬರ್ಕೊಂಡ್ವಿ. ಗ್ಯಾಮಿಡ್ಸ್ ಹೇಗೆ ಬರ್ಕೊಂಡು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ 8 ಗ್ಯಾಮಿಡ್ಸ್ ಬರುತ್ತೆ, 3 ಕಾಂಬಿನೇಷನ್. ಹೀಗೆ ಅಂದರೆ ನೋಡಿ, ಫಸ್ಟ್ ಒನ್ನಲ್ಲಿ ಆಲ್ ಆರ್ ಡಾಮಿನೇಟ್, ಹೌದಾ? ಸೆಕೆಂಡಲ್ಲಿ ಸೆಕೆಂಡ್ ಮತ್ತು ಥರ್ಡ್ ಆ್ಯಂಡ್ ಫೋರ್ತ್, ಸೆಕೆಂಡ್ ಥರ್ಡ್ ಫೋರ್ತ್ ನೀವು ಕ್ಲೀನಾಗಿ ನೋಡ್ಕೋಬೇಕಿಲ್ಲ ಅಂದರೆ ಕಷ್ಟ ಆಗುತ್ತೆ, ನಿಮಗೆ ಅರ್ಥ ಆಗೋದಿಲ್ಲ. ಕ್ಲೀನಾಗಿ ನೋಡಿ. ಸೆಕೆಂಡ್ ಥರ್ಡ್ ಫೋರ್ತಲ್ಲಿ 2 ಡಾಮಿನೇಟ್ ಇದೆ, 1 ರಿಸೆಸಿವ್ ಇದೆ. ನೋಡಿ ಸೆಕೆಂಡ್ ಒನ್ನಲ್ಲಿ ನೋಡಿ ಎ ಬಿ ಡಾಮಿನೇಟ್ ಇದೆಯಾ, ಸಿ ರಿಸೆಸಿವ್ ಇದೆ. ಥರ್ಡ್ ಒನ್ ನೋಡಿ ಎ ಸಿ ಡಾಮಿನೇಟ್ ಇದೆ, ಬಿ ರಿಸೆಸಿವ್ ಇದೆ. ಫೋರ್ತ್ ಒನ್ ನೋಡಿ ಎ ಸ್ಮಾಲ್ ಇದೆ, ಬಿ ಸಿ ಏನಾಗಿದೆ, ಡಾಮಿನೇಟ್ ಆಗಿದೆ. 4 ಅರ್ಥ ಆಯ್ತು ನಮಗೆ. 5, 6, 7ಅಲ್ಲಿ 1 ಡಾಮಿನೇಟ್ ಇದೆ, 2 ರಿಸೆಸಿವ್ ಇದೆ. ನೋಡಿ 5ನೇದು ನೋಡಿ ಎ ಡಾಮಿನೇಟ್ ಇದೆ, ಬಿ ಸಿ ರಿಸೆಸಿವ್ ಇದೆ. 6ನೇದು ನೋಡಿ ಎ ಬಿ ಸ್ಮಾಲ್ ಇದೆ, ಸಿ ಡಾಮಿನೇಟ್ ಇದೆ. 7ನೇದು ನೋಡಿ ಎ ಸಿ ಸ್ಮಾಲ್ ಇದೆ, ಬಿ ಡಾಮಿನೇಟ್ ಇದೆ. 8ನೇದು ನೋಡಿ ಎಲ್ಲನೂ ರಿಸೆಸಿವ್ ಇದೆ. ಇನ್ನು 8ನೇದು ಏನಾಗಿದೆ, ಆಲ್ ಆರ್ ರಿಸೆಸಿವ್ ಟುಗೆದರ್. 8ನೇದರಲ್ಲಿ ಏನಾಗಿದೆ, ಎಲ್ಲನೂ ಕೂಡ ಏನಾಗಿದೆ, ರಿಸೆಸಿವ್ ಎಕ್ಸ್ಪ್ರೆಸ್ ಆಗಿದೆ. ಸರಿನಾ? ಸೊ ನೋಡಿ, F2 ಜನರೇಷನಲ್ಲಿ 8 ಗ್ಯಾಮಿಡ್ಸ್ ಬರುತ್ತೆ. ಐ ಮೆನ್ಷನ್ಡ್ 8 ಗ್ಯಾಮಿಡ್ಸ್. ಸರಿನಾ? ಮೊದಲನೇದು ಆಲ್ ಆರ್ ಡಾಮಿನೆಂಟ್, 2, 3, 4 2 ಆರ್ ಡಾಮಿನೆಂಟ್, 1 ಆರ್ ರಿಸೆಸಿವ್. 5, 6, 7 1 ಆರ್ ಡಾಮಿನೆಂಟ್, 2 ಆರ್ ರಿಸೆಸಿವ್. 8th ಒನ್ ಆಲ್ ಆರ್ ರಿಸೆಸಿವ್. ನೋಡಿ, ಇದನ್ನು ಕ್ರಾಸ್ ಮಾಡಬೇಕು. ನಿಮಗೆ ಕ್ರಾಸ್ ಮಾಡೋಕ್ಕೆ ಗೊತ್ತಿದೆ. ಈ ಕಡೆ 8 ಹಾಕ್ತೀರಾ, ಆ ಕಡೆ 8 ಹಾಕ್ತೀರಾ. ಸೊ ಕ್ರಾಸ್ ಮಾಡಿದ್ರೆ ನಮಗೇನು ಮಾಡಬೇಕಿತ್ತು, ನಾವು ಗ್ಯಾಮಿಡ್ಸ್ ಬರಿಬೇಕಿತ್ತು. ನೋಡಿ ಫಸ್ಟ್ ಒನ್ ನೋಡಿ, ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಸಿ ಈಸ್ ಕ್ರಾಸ್ಡ್ ವಿತ್ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಸಿ. ಕ್ರಾಸ್ ಮಾಡಿದಾಗ 6 ಆರ್ ಡಾಮಿನೇಟ್, ಹೌದಾ? ಎ ಬಿ ಬಿ ಸಿ ಸಿ ಎಲ್ಲರೂ ಡಾಮಿನೇಟ್ ಇದೆ. ನಾನು ಫಸ್ಟಿಗೆ ಹೇಳಿದೆ, ದಿಸ್ ಈಸ್ ಆಲ್ಸೋ ನೋನ್ ಆ್ಯಸ್ ಕ್ವಾಂಟಿಟೇಟಿವ್ ಇನ್ಹೆರಿಟೆನ್ಸ್ ಅಂತ ಹೇಳಿದೆ. ವಿ ಆರ್ ಡೀಲಿಂಗ್ ವಿತ್ ನಂಬರ್ಸ್ನ ಬಗ್ಗೆ ಡೀಲ್ ಮಾಡುವುದರಿಂದ ಐ ರೈಟ್ ಹೌ ಮೆನಿ ಆಫ್ ದೆಮ್ ಆರ್ ಡಾಮಿನೇಟ್, ಎಷ್ಟು ಡಾಮಿನೆಂಟ್ ಇದೆ ಅನ್ನೋದ್ರ ಬಗ್ಗೆ ಮಾತ್ರ ಬರೆದಿದ್ದೀನಿ. ನೋಡಿ ಕೇಳ್ಕೊಳ್ಳಿ ಕ್ಲೀನಾಗಿ. ನೋಡಿ ಫಸ್ಟ್ ಕ್ರಾಸ್ ಮಾಡಿ ಆಲ್ ಆರ್ ಡಾಮಿನೇಟ್, 6 ಡಾಮಿನೇಟ್ ಇದೆ. 2ನೇದು ನೋಡಿ ಎ ಬಿ ಸಿ 3 ಡಾಮಿನೇಟ್ ಇದೆಯಾ ಇಲ್ಲಿ, ದಿಸ್ ಈಸ್ ಕ್ರಾಸ್ಡ್ ವಿತ್ ದಿಸ್. ಇದನ್ನು ಕ್ರಾಸ್ ಮಾಡಿದಾಗ ಇಲ್ಲಿ 3 ಇಲ್ಲಿ 2 5 ಡಾಮಿನೇಟ್ ಇದೆ. ಈ ರೀತಿ ಎಲ್ಲ ಬರ್ಕೊಂಡಾದಮೇಲೆ ಕೊನೆಗೆ ನಮಗೆ ಫಿನೋಟೈಪಿಕ್ ರೇಷಿಯೋ ಬರುತ್ತೆ. ಏನು ಅಂದರೆ 1:6:15:20:15:15:6:1. ಗೊತ್ತಾಗ್ತಿದೆಯಾ? ನಮಗೆ ಇಲ್ಲಿ ಎಷ್ಟು 64 ಬಾಕ್ಸ್ ಬಂದಿದೆ. ಡೈಹೈಬ್ರಿಡಲ್ಲಿ 16 ಬಾಕ್ಸ್ ಇತ್ತು, ಇಲ್ಲಿ 64 ಬಾಕ್ಸ್ ಆಗಿದೆ. 8 × 8. ಗೊತ್ತಾಗ್ತಿದೆಯಾ? ಸೊ ಕ್ರಾಸ್ ಮಾಡಿದಾಗ ನಮಗಿಷ್ಟು ಫಿನೋಟೈಪಿಕ್ ರೇಷಿಯೋ ಬರುತ್ತೆ. ಇಲ್ಲಿ ನಾವು ಇದನ್ನು ಎಕ್ಸ್ಪ್ಲೈನ್ ಮಾಡಿದಾಗ, ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಏನಂತ ಇದ್ದರೆ, 1 ಜೀನ್ ಡಾಮಿನೇಟ್ ಇದ್ದರೆ ವೆರಿ ಫೇರ್, 4 ಜೀನ್ ಡಾಮಿನೇಟ್ ಇದ್ದರೆ ವೆರಿ ಡಾರ್ಕ್, 5 ಡಾಮಿನೇಟ್ ಇದ್ದರೆ ವೆರಿ ಡಾರ್ಕ್, 6 ಡಾಮಿನೇಟ್ ಇದ್ದರೆ ಬ್ಲ್ಯಾಕ್ ಅಂತ ಹೇಳಿದ್ದೀನಲ್ಲ. ಸೊ ಅದನ್ನ ಇಲ್ಲಿ ಅಪ್ಲೈ ಮಾಡಿದ್ರೆ ನಮಗೆ ಇಷ್ಟು ರೇಷಿಯೋ ಬರುತ್ತೆ. ದಿಸ್ ಈಸ್ ವೆರಿ ಟ್ರಿಕ್ಕಿಯರ್, ಯು ಹ್ಯಾವ್ ಟು ಸಾಲ್ವ್. ಗೊತ್ತಾಗ್ತಿದೆ? ಇದನ್ನು ಸಾಲ್ವ್ ಮಾಡಿ ಏನಾರು ಡೌಟ್ ಬಂದರೆ ಕಾಲ್ ಮಾಡಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತೆ ಇನ್ನೊಂದು ಸಲ. ನೆಕ್ಸ್ಟ್ ಪ್ಲಿಯೋಟ್ರೋಪಿ, ದಿಸ್ ಈಸ್ ಪಿ ಯು ಕಾನ್ಸೆಪ್ಟ್. ಇವು 3 ಡಿಸ್ಕಸ್ ಮಾಡಿದ್ವಲ್ಲ, ಅದು ಕಂಪ್ಲೀಟ್ ಆಯಿತು, ಅದೆಲ್ಲ ನೀಟ್ ಕಾನ್ಸೆಪ್ಟ್. ಸೊ ನೌ ವಿ ಆರ್ ಗೋಯಿಂಗ್ ಟು ಒನ್ಸ್ ಅಗೇನ್ ಅವರ್ ಪಿ ಯು ಚಾಪ್ಟರ್. ನಾವು ಪಿ ಯು ಇನ್ನೊಂದು ಸಲ ಬರೋಣ. ಸೊ ಇಲ್ಲಿ ನಮಗೆ ಒಂದು 3 ಮಾರ್ಕ್ಸ್ ಕಾನ್ಸೆಪ್ಟ್ ಇದೆ, ದಟ್ ಈಸ್ ಪ್ಲಿಯೋಟ್ರೋಪಿ. ಪ್ಲಿಯೋಟ್ರೋಪಿ ಅಂದರೆ ಏನು ಅಂದರೆ, ಇಟ್ ಈಸ್ ಅ ಫಿನಾಮಿನನ್ ಆಫ್ ಅ ಜೀನ್ನ ಒಂದು ಫಿನಾಮಿನನ್ ದಟ್ ಪ್ರೊಡ್ಯೂಸಸ್ ಮೋರ್ ದ್ಯಾನ್ 1 ಫಿನೋಟೈಪಿಕ್ ಎಕ್ಸ್ಪ್ರೆಷನ್. ದ ಜೀನ್ ದಟ್ ಪ್ರೊಡ್ಯೂಸಸ್ ಮೋರ್ ದ್ಯಾನ್ 1 ಫಿನೋಟೈಪಿಕ್ ಎಕ್ಸ್ಪ್ರೆಷನ್. ಒಂದು ಜೀನ್ ಒಂದಕ್ಕಿಂತ ಇನ್ನೊಂದು ಕ್ಯಾರೆಕ್ಟರ್ಸ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ಅದನ್ನು ಫಿನೋಟೈಪಿಕ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಆ್ಯಂಡ್ ದ ಜೀನ್ ಅದನ್ನು ಪ್ಲಿಯೋಟ್ರೋಪಿ ಅಂತ ಕರಿತೀವಿ. ಆ್ಯಂಡ್ ದ ಜೀನ್ ಈಸ್ ನೌನ್ ಆ್ಯಸ್ ಪ್ಲಿಯೋಟ್ರೋಪಿಕ್ ಜೀನ್. ನೋಡಿ, ಪ್ಲಿಯೋಟ್ರೋಪಿ ಅಂದರೆ 1 ಜೀನ್ ಪ್ರೊಡ್ಯೂಸಸ್ ಮೋರ್ ದ್ಯಾನ್ 1 ಕ್ಯಾರೆಕ್ಟರ್. ಒಂದು ಜೀನಿಂದ ಒಂದಕ್ಕಿಂತ ಹೆಚ್ಚು ಫಿನೋಟೈಪಿಕ್ ಕ್ಯಾರೆಕ್ಟರ್ಸ್ ಬಂದರೆ ಅದನ್ನು ಪ್ಲಿಯೋಟ್ರೋಪಿ ಅಂತ ಕರಿತೀವಿ.
Simply we can say that one gene produces more than one phenotypic, that is physical expressions. Example, we take phenylketonuria, ಅದನ್ನು PKU ಅಂತ ಕರಿತೀವಿ. phenylketonuria, it is an autosomal recessive disorder. ಇದು ಒಂದು autosomal recessive disorder. This gene responsible for phenylketonuria is found on 12th chromosome. ಇದು ವೆರಿ ಇಂಪಾರ್ಟೆಂಟ್ ನೀಟ್ ಕಾನ್ಸೆಪ್ಟ್ ನೋಡಿ, ಕೇಳಿದರೆ ನೀಟಲ್ಲಿ ಒಂದ್ಸಲಿ. ಫಿನೈಲ್ಕೆಟೋನುರಿಯಾ ರೆಸ್ಪಾನ್ಸಿಬಲ್ ಜೀನ್ ಎಲ್ಲಿರುತ್ತೆ, ಜೀನ್ ಯಾವ ಕ್ರೋಮೋಸೋಮಲ್ಲಿ ಇರುತ್ತೆ ಅಂದರೆ 12ನೇ ಕ್ರೋಮೋಸೋಮಲ್ಲಿ ಇರುತ್ತೆ. ನಮಗೆ ಗೊತ್ತಿದೆ ವಿ ಹ್ಯಾವ್ 23 ಪೇರ್ಸ್ ಆಫ್ ಕ್ರೋಮೋಸೋಮ್ ಅಂತ, ಅದರಲ್ಲಿ 12th ಪೇರ್ ಕ್ರೋಮೋಸೋಮಲ್ಲಿ ಈ 12th ಜೀನಲ್ಲಿ ಕ್ರೋಮೋಸೋಮಲ್ಲಿ ಏನಾಗಿರುತ್ತೆ, ಈ ಜೀನ್ ಇರುತ್ತೆ. ಸೊ ನಮಗೆ ಗೊತ್ತಿದೆ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಅಂದರೆ ಆಟೋಸೋಮ್ಸ್ ಮತ್ತು ಅಲ್ಲೋಸೋಮ್ಸ್ ಅಂತ ಎರಡಿದೆ. ಆಟೋಸೋಮ್ಸ್ ಆರ್ ನೋನ್ ಆಸ್ ಸೊಮ್ಯಾಟಿಕ್ ಕ್ರೋಮೋಸೋಮ್ಸ್ ದಟ್ ಆರ್ ಫೌಂಡ್ ಇನ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್. ಅದೇ ಅಲ್ಲೋಸೋಮ್ಸ್ನ ರಿಪ್ರೊಡಕ್ಟಿವ್ ಆರ್ ಜರ್ಮ್ ಸೆಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ, ರಿಪ್ರೊಡಕ್ಟಿವ್ ಕ್ರೋಮೋಸೋಮ್ಸ್ ಅಂತ ಕರಿತೀವಿ. ದಟ್ ಈಸ್ ವೇರಿ ಫ್ರಮ್ ಮೇಲ್ ಟು ಫೀಮೇಲ್. ಹೌದಲ್ವಾ? ಫೀಮೇಲಲ್ಲಿ ಏನಾಗಿರುತ್ತೆ, XX ಕ್ರೋಮೋಸೋಮ್ ಇದ್ದರೆ ಮೇಲಲ್ಲಿ XY ಕ್ರೋಮೋಸೋಮ್ ಇರುತ್ತೆ. ಸೊ ಇಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಬೇಕು, ಈ ಫಿನೈಲ್ಕೆಟೋನುರಿಯಾಗೆ ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂದರೆ, ಮ್ಯೂಟೇಷನ್ ಅಕರ್ಸ್ ಇನ್ ದ ಜೀನ್ ಲೀಡ್ಸ್ ಟು PKU. ಫಿನೈಲ್ಕೆಟೋನುರಿಯಾ ಹೇಗಾಗುತ್ತೆ ಅಂದರೆ, ಮ್ಯೂಟೇಷನ್ ಆದರೆ ಫಿನೈಲ್ಕೆಟೋನುರಿಯಾ ಆಗುತ್ತೆ. ಎಲ್ಲಿ ಮ್ಯೂಟೇಷನ್ ಆದರೆ, ಜೀನಲ್ಲಿ ಮ್ಯೂಟೇಷನ್ ಆದರೆ. ಮ್ಯೂಟೇಷನ್ ಅಂದರೆ ಏನು, ಇಟ್ ಈಸ್ ಅ ಸಡನ್ ಲಾರ್ಜ್ ಇನ್ಹೆರಿಟಬಲ್ ಪ್ರೋಸೆಸ್. ಸಡನ್ನಾಗಿ ಯಾವ ಪ್ರೋಸೆಸ್ ಆಗುತ್ತೋ ಅದನ್ನು ಮ್ಯೂಟೇಷನ್ ಅಂತ ಕರಿತೀವಿ. ಡ್ಯೂ ಟು ಮ್ಯೂಟೇಷನ್ ಆದಾಗ ಏನಾಗುತ್ತೆ, ಆ ಜೀನ್ ಇರುತ್ತಲ್ಲ, ದ ಮ್ಯೂಟೇಟೆಡ್ ಜೀನ್, ಫ್ರಮ್ ದ ಮ್ಯೂಟೇಟೆಡ್ ಜೀನ್ ಆ್ಯನ್ ಎನ್ಸೈಮ್ ಫೀನೈಲ್ ಅಲನೈನ್ ಹೈಡ್ರಾಕ್ಸಿಲೇಸ್ ಈಸ್ ನಾಟ್ ಪ್ರೊಡ್ಯೂಸ್. ವೆರಿ ಇಂಪಾರ್ಟೆಂಟ್, ಅಂಡರ್ಲೈನ್ ಮಾಡ್ಕೊಳ್ಳಿ. ಮ್ಯೂಟೇಟ್ ಆಗಿರುವ ಜೀನಲ್ಲಿ ಒಂದು ಎನ್ಸೈಮ್ ಇದೆ, ಆ ಫೀನೈಲ್ ಅಲನೈನ್ ಹೈಡ್ರಾಕ್ಸಿಲೇಸ್ ಅಂತ ಎನ್ಸೈಮ್ ಪ್ರೊಡ್ಯೂಸ್ ಆಗುವುದಿಲ್ಲ. ಐ ಆಮ್ ಅಂಡರ್ಲೈನಿಂಗ್, ದಟ್ ಈಸ್ ನಾಟ್ ಪ್ರೊಡ್ಯೂಸ್ ಆಗೋದಿಲ್ಲ. ನಮ್ಮಲ್ಲಿ ನಾರ್ಮಲಲ್ಲಿ ಆ ಎನ್ಸೈಮ್ ಪ್ರೊಡ್ಯೂಸ್ ಆಗುತ್ತೆ. ಯಾಕೆ ಎನ್ಸೈಮ್ ಪ್ರೊಡ್ಯೂಸ್ ಆಗುತ್ತೆ ಅಂದರೆ, ದಿಸ್ ಆ್ಯಕ್ಚುಲಿ ನಾರ್ಮಲ್ ಪರ್ಸನ್, ದಿಸ್ ಎನ್ಸೈಮ್ ರೆಸ್ಪಾನ್ಸಿಬಲ್ ಫಾರ್ ಕನ್ವರ್ಷನ್ ಆಫ್ ಅಮೈನೋ ಆ್ಯಸಿಡ್ ಫೀನೈಲ್ ಅಲನೈನ್ ಇಂಟು ಥೈರೋಸಿನ್. ನಮ್ಮಲ್ಲೆಲ್ಲ ಏನು ಮಾಡುತ್ತೆ, ಆ ಎನ್ಸೈಮ್ ಏನು ಮಾಡುತ್ತೆ, ಫೀನೈಲ್ ಅಲನೈನ್ ಅನ್ನೋ ಅಮೈನೋ ಆ್ಯಸಿಡ್ನ ಥೈರೋಸಿನ್ ಅನ್ನೋ ಅಮೈನೋ ಆ್ಯಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಇವೆರಡು ಅಮೈನೋ ಆ್ಯಸಿಡ್ಸ್, ನಮ್ಮ ದೇಹದಲ್ಲಿ 20 ಅಮೈನೋ ಆ್ಯಸಿಡ್ಸ್ ಇದೆ, ಅದಾಗ್ತಿದೆಯಾ? ಸೊ ದಿಸ್ ಫೀನೈಲ್ ಅಲನೈನ್ ಹೈಡ್ರಾಕ್ಸಿಲೇಸ್ ಕನ್ವರ್ಟ್ಸ್ ಫೀನೈಲ್ ಅಲನೈನ್ ಇಂಟು ಥೈರೋಸಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಯಾರಲ್ಲಿ? ನಾರ್ಮಲ್ ಪರ್ಸನಲ್ಲಿ. ಬಟ್ ಈ ವ್ಯಕ್ತಿಗಳಲ್ಲಿ ಅಂದರೆ ಈ PKU ಡಿಸೀಸ್ ಬಂದಿರೋ ವ್ಯಕ್ತಿಗಳಲ್ಲಿ ಈ ಎನ್ಸೈಮ್ ಇದೆಯಾ? ಎನ್ಸೈಮೇ ಇಲ್ಲ. ಹಾಗಾದರೆ ಕನ್ವರ್ಟ್ ಆಗುತ್ತಾ? ಕನ್ವರ್ಟ್ ಆಗೋದೇ ಇಲ್ಲ. ಅದಾಗ್ತಿದೆಯಾ? ನಮ್ಮ ದೇಹದಲ್ಲಿ ಥೈರೋಸಿನ್ ಯಾಕೆ ಬೇಕು? ಥೈರೋಸಿನ್ ಈಸ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ನ್ಯೂರೋ ಟ್ರಾನ್ಸ್ಮಿಟರ್ ಕೆಮಿಕಲ್ಸ್, ದಟ್ ಈಸ್ ಡೋಪಮೈನ್. ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಥೈರೋಸಿನ್ ಬೇಕು. ಬಟ್ ಈ PKU ಬಂದಿರುವ ರೋಗ ಇರುತ್ತಲ್ಲ, ಅವರಲ್ಲಿ ಈ ಥೈರೋಸಿನ್ ಪ್ರೊಡ್ಯೂಸ್ ಆಗ್ತಾನೇ ಇಲ್ಲ. ಯಾಕೆ ಕನ್ವರ್ಟ್ ಆಗ್ತಿಲ್ಲ ಅಂದರೆ ಆ ಎನ್ಸೈಮೇ ಇಲ್ಲ. ಸೊ ಇನ್ ದಿ ಆಬ್ಸೆನ್ಸ್ ಆಫ್ ಎನ್ಸೈಮ್, ಫೀನೈಲ್ ಅಲನೈನ್ ಈಸ್ ಅಕ್ಯುಮುಲೇಟೆಡ್ ಇಂಟು ಫೀನೈಲ್ ಪೈರುವಿಕ್ ಆ್ಯಸಿಡ್. ಸೊ ನಾರ್ಮಲ್ ಪರ್ಸನಲ್ಲಿ ಏನಾಗಬೇಕಿತ್ತು, ಫೀನೈಲ್ ಅಲನೈನ್ ಏನಾಗಿ ಕನ್ವರ್ಟ್ ಆಗಬೇಕಿತ್ತು, ಥೈರೋಸಿನ್ ಆಗಿ ಕನ್ವರ್ಟ್ ಆಗಬೇಕಿತ್ತು. ಬಟ್ ಥೈರೋಸಿನಾಗಿ ಕನ್ವರ್ಟ್ ಆಗೋದಕ್ಕೆ ಎನ್ಸೈಮೇ ಆಬ್ಸೆಂಟ್ ಇದೆ. ಹಾಗಾಗಿ ಫಾರ್ಮ್ ಆಗುವ ಫೀನೈಲ್ ಅಲನೈನ್ ಏನಾಗಿ ಕನ್ವರ್ಟ್ ಆಗುತ್ತೆ ಅಂದರೆ, ಈ ಡಿಸೀಸ್ಡ್ ಪರ್ಸನಲ್ಲಿ ಫೀನೈಲ್ ಪೈರುವಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಫೀನೈಲ್ ಪೈರುವಿಕ್ ಆ್ಯಸಿಡ್ ಡಸ್ ನಾಟ್ ಡೈಜೆಸ್ಟ್ ಆ್ಯಂಡ್ ಎಕ್ಸ್ಕ್ರೀಟೆಡ್. ಈ ಫೀನೈಲ್ ಪೈರುವಿಕ್ ಆ್ಯಸಿಡ್ ಏನು ಫಾರ್ಮ್ ಆಗುತ್ತೋ ಅದು ಡೈಜೆಸ್ಟ್ ಕೂಡ ಆಗೋಲ್ಲ, ಎಕ್ಸ್ಕ್ರೀಟ್ ಆಗುವುದೂ ಇಲ್ಲ. ಸೊ ಇಟ್ ಪಾಸಸ್ ಓನ್ಲಿ ಥ್ರೂ ಯೂರಿನ್. ಇದು ಯೂರಿನ್ ಮೂಲಕ ಮಾತ್ರ ಪಾಸ್ ಆಗುತ್ತೆ. ಸೊ ಈ ರೀತಿ ಆದರೆ ಈ PKU ಸಿಂಪ್ಟಮ್ಸ್ ಏನು, ಈ ವ್ಯಕ್ತಿಗಳಲ್ಲಿ ಯಾವ್ಯಾವ ರೀತಿ ಲಕ್ಷಣ ಇರುತ್ತೆ ಅಂದರೆ, ಮೆಂಟಲ್ ರಿಟಾರ್ಡೇಷನ್, ಬುದ್ಧಿ ಒಂದು ಸ್ವಲ್ಪ ಸೀಮಿತದಲ್ಲಿರೋದಿಲ್ಲ. ದೆನ್ ರಿಡಕ್ಷನ್ ಇನ್ ಸ್ಕಿನ್ ಪಿಗ್ಮೆಂಟ್ ಏನಾಗುತ್ತೆ, ರೆಡ್ಯೂಸ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಅಬೌಟ್ ಫಿನೈಲ್ಕೆಟೋನುರಿಯಾ ಡಿಸೀಸ್. ದಿಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಪ್ಲಿಯೋಟ್ರೋಪಿ. ಇದು ಮತ್ತೆ ನಾವು ಡಿಸ್ಕಸ್ ಮಾಡ್ತೀವಿ ಜೆನೆಟಿಕ್ ಡಿಸಾರ್ಡರ್ಸಲ್ಲಿ. ಇನ್ನೂ ಒಂದು ಎಕ್ಸಾಂಪಲ್ ಇದೆ, ಸಿಕಲ್ ಸೆಲ್ ಅನಿಮಿಯಾ ಅಂತ. ಅದನ್ನು ಕೂಡ ಕ್ರೋಮೋಸೋಮಲ್ ಡಿಸಾರ್ಡರಲ್ಲಿ ಮತ್ತೆ ಡಿಸ್ಕಸ್ ಮಾಡ್ತೀವಿ. ಅವಾಗ ಇದನ್ನೇ ಎಕ್ಸಾಂಪಲ್ ಮತ್ತೆ ಹೇಳ್ತೀನಿ. ಅವಾಗ ಮತ್ತೆ ಪ್ಲಿಯೋಟ್ರೋಪಿ ಬಗ್ಗೆನೇ ಹೇಳ್ತೀವಿ, ಸರಿನಾ? ಸೊ ಪ್ಲಿಯೋಟ್ರೋಪಿ ಮೀನ್ಸ್ ಒನ್ ಜೀನ್ ಪ್ರೊಡ್ಯೂಸಸ್ ಮೋರ್ ದ್ಯಾನ್ ಒನ್ phenotypic expression, that is known as ಪ್ಲಿಯೋಟ್ರೋಪಿ. ಎಕ್ಸಾಂಪಲ್, ವಿ ಟೇಕ್ ಅ ಡಿಸೀಸ್ ದಟ್ ಈಸ್ ಫಿನೈಲ್ಕೆಟೋನುರಿಯಾ. ನಾವು ಯಾವ ಡಿಸೀಸ್ನ ತೆಗೆದುಕೊಂಡಿದ್ದೀವಿ ಅಂದರೆ ಫಿನೈಲ್ಕೆಟೋನುರಿಯಾ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ಏನು ಫಿನೈಲ್ಕೆಟೋನುರಿಯಾ ಅಂತಂದರೆ, ಇದೇನು
ನಾರ್ಮಲ್ ಫಸ್ಟ್ ಫೀನೈಲ್ ಕ್ಯೂಟಿನ್ಯೂರಿಯಾ ಬಿಟ್ಟು ನಾರ್ಮಲಾಗಿ ಹೇಳೋದಾದರೆ, ನಾರ್ಮಲಿ ಏನು ಮಾಡುತ್ತೆ, ನಮ್ಮ ದೇಹದಲ್ಲಿ ಒಂದು ಎನ್ಸೈಮ್ ಇದೆ, ಫೀನೈಲ್ ಅಲನೈನ್ ಹೈಡ್ರಾಕ್ಸಿಲೇಸ್ ಅಂತ. ನಾರ್ಮಲ್ ಪರ್ಸನ್ಸಲ್ಲಿ ಆ ಎನ್ಸೈಮ್ ಏನು ಮಾಡುತ್ತೆ, ಫೀನೈಲ್ ಅಲನೈನ್ನ ಥೈರೋಸಿನ್ ಆಗಿ ಕನ್ವರ್ಟ್ ಮಾಡುತ್ತೆ. ಬಟ್ ಈ PKU ರೋಗ ಬಂದಿರೋ ವ್ಯಕ್ತಿಗಳಲ್ಲಿ ಆ ಎನ್ಸೈಮೇ ಇರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಈ ಫೀನೈಲ್ ಅಲನೈನ್ ಥೈರೋಸಿನ್ ಆಗಿ ಕನ್ವರ್ಟ್ ಆಗೋದ್ರ ಬದಲು ಪೈರುವಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಪೈರುವಿಕ್ ಆ್ಯಸಿಡ್ ಅದು ಡೈಜೆಸ್ಟು ಆಗೋಲ್ಲ, ಎಕ್ಸ್ಕ್ರೀಟು ಆಗೋದಿಲ್ಲ. ಹಾಗಾಗಿ ಅದೇನು ಮಾಡುತ್ತೆ, ಕೆಲವೊಂದು ಸಿಮ್ಟಮ್ಸ್ನ ತೋರಿಸುತ್ತೆ. ದಟ್ ಮೇಜರ್ಲಿ ಇನ್ಕ್ಲೂಡ್ಸ್ ಮೆಂಟಲ್ ರಿಟಾರ್ಡೇಷನ್. ಇನ್ನೊಂದು ಎಕ್ಸಾಂಪಲ್ ಇದು ನೀಟ್ ಕಾನ್ಸೆಪ್ಟಿಗೆ ಪೀ ಪ್ಲ್ಯಾಂಟಲ್ಲಿ ಹೇಳ್ತೀವಿ. ದಟ್ ಈಸ್ ಸ್ಟಾರ್ಚ್ ಕಂಟೆಂಟ್ ಇನ್ ಪೀ ಪ್ಲ್ಯಾಂಟ್ ಸೀಡ್ಸ್. ಪೀ ಪ್ಲ್ಯಾಂಟಲ್ಲಿರುವ ಸ್ಟಾರ್ಚ್ ಕಂಟೆಂಟ್. ಸ್ಟಾರ್ಚ್ ಕಂಟೆಂಟ್ ಇನ್ ಪೀ ಪ್ಲ್ಯಾಂಟ್ ಸೀಡ್ಸ್ ಆರ್ ಕಂಟ್ರೋಲ್ಡ್ ಬೈ 2 genes, ನೇಮ್ಲಿ ಕ್ಯಾಪಿಟಲ್ B ಆ್ಯಂಡ್ ಸ್ಮಾಲ್ b. ಪೀ ಸೀಡ್ನಲ್ಲಿರುವ ಸ್ಟಾರ್ಚ್ ಕಂಟೆಂಟ್ನ ಕಂಟ್ರೋಲ್ ಮಾಡೋದು 2 ಜೀನ್ ಇದೆ, ಕ್ಯಾಪಿಟಲ್ B ಮತ್ತು ಸ್ಮಾಲ್ b ಜೀನ್ ಅಂತ ಹೇಳ್ತೀವಿ. ಬಿಫೋರ್ ಮೆಚುರೇಷನ್ ಆಫ್ ದಿ ಸೀಡ್ಸ್ ಕಂಪ್ಲೀಟಾಗಿ ಮೆಚ್ಯೂರ್ ಆಗೋದಕ್ಕಿಂತ ಮುಂಚೆ ಬೋತ್ ದ ಜೀನ್ಸ್ ಕಂಟ್ರೋಲ್ ದಿ ಸೈಜ್ ಆಫ್ ಸೀಡ್ಸ್ ಮೆಚ್ಯೂರ್ ಆಗೋದಕ್ಕಿಂತ ಮುಂಚೆ ಇವೆರಡು ಜೀನ್ ಏನನ್ನು ಕಂಟ್ರೋಲ್ ಮಾಡ್ತಿತ್ತು ಅಂದರೆ ಸೀಡ್ಸ್ನ ಸೈಜ್ ಕಂಟ್ರೋಲ್ ಮಾಡ್ತಿತ್ತು. ದಟ್ ಈಸ್ ಕ್ಯಾಪಿಟಲ್ B ಜೀನ್ಸ್ ಕಂಟ್ರೋಲ್ಸ್ ದ ಲಾರ್ಜ್ ಸೈಜ್ಡ್ ಸೀಡ್ ಆ್ಯಂಡ್ ಸ್ಮಾಲ್ ಬಿ ಕಂಟ್ರೋಲ್ ಸ್ಮಾಲ್ ಸೈಜ್ಡ್ ಪೀ ಸೀಡ್ಸ್. ಗೊತ್ತಾಗ್ತಿದೆಯಾ? ಆಫ್ಟರ್ ಮೆಚುರೇಷನ್ ಆಫ್ ದಿ ಸೀಡ್ಸ್ ಮೆಚ್ಯೂರ್ ಆದಾಗ ಬೋತ್ ದ ಸೇಮ್ ಜೀನ್ಸ್ ಕಂಟ್ರೋಲ್ಸ್ ದ ಶೇಪ್ ಆಫ್ ದಿ ಸೀಡ್. ಬಿಫೋರ್ ಮೆಚುರೇಷನ್ ಇವೇ ಜೀನ್ಗಳು ಏನು ಕಂಟ್ರೋಲ್ ಮಾಡ್ತಿತ್ತು, ಸೈಜ್ನ ಕಂಟ್ರೋಲ್ ಮಾಡ್ತಿತ್ತು. ಅದೇ ಮೆಚುರೇಷನ್ ಆದ ಕೂಡಲೇ ಬೋತ್ ದ ಜೀನ್ಸ್ ವಿಲ್ ಕಂಟ್ರೋಲ್ ದ ಶೇಪ್ ಆಫ್ ಸೀಡ್, ದಟ್ ಈಸ್ ರೌಂಡ್ ಆ್ಯಂಡ್ ರಿಂಕಲ್ಡ್. ಸೇಮ್ ಜೀನೇ ಬಟ್ 2 ಫಿನೋಟೈಪಿಕ್ ಕ್ಯಾರೆಕ್ಟರ್ಸ್ನ ಕಂಟ್ರೋಲ್ ಮಾಡ್ತಿದೆ ಅಲ್ವಾ. ಫೈನಲಿ ಸಿಂಗಲ್ ಜೀನ್ ಕಂಟ್ರೋಲ್ಸ್ 2 ಕ್ಯಾರೆಕ್ಟರ್ಸ್, ನೇಮ್ಲಿ ಸೈಜ್ ಆ್ಯಂಡ್ ಶೇಪ್. ಇಲ್ಲಿ ಅರ್ಥ ಆಗ್ತಿರ್ಬೋದು, ಸಿಂಗಲ್ ಜೀನ್ ಅಂದರೆ 1 ಜೀನ್ ಕಂಟ್ರೋಲ್ಸ್ 2 ಕ್ಯಾರೆಕ್ಟರ್ಸ್. ಯಾವ್ಯಾವಿಲ್ಲಿ ಸೈಜ್ ಮತ್ತು ಶೇಪ್. ದಟ್ಸ್ ವೈ ಬೋತ್ B ಆ್ಯಂಡ್ ಸ್ಮಾಲ್ b ಆರ್ ನೌನ್ ಆಸ್ ಪ್ಲಿಯೋಟ್ರೋಪಿಕ್ ಜೀನ್. ಸೊ ಇಲ್ಲಿಗೆ ಪ್ಲಿಯೋಟ್ರೋಪಿ ಕೂಡ ಎಕ್ಸ್ಪ್ಲೇನ್ ಆಯಿತು. ಪ್ಲಿಯೋಟ್ರೋಪಿನ PUಲಿ 3 ಮಾರ್ಕ್ಸಿಗೆ ಕೇಳ್ತಾರೆ ಬೈ ಟೇಕಿಂಗ್ ಎನ್ ಎಕ್ಸಾಂಪಲ್ ಆಫ್ ಫೀನೈಲ್ ಕಿಟನೂರಿಯಾ ಎಕ್ಸ್ಪ್ಲೈನ್ ಮಾಡಿ ಅಂತಂದ್ರೂ ಕೇಳ್ಬೋದು, ಅಥವಾ ಇನ್ನೂ ಒಂದು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೇಳ್ತಾರೆ, ದಟ್ ಈಸ್ ಸಿಕಲ್ ಸೆಲ್ ಅನಿಮಿಯಾ ಡಿಸೀಸ್ ಕಂಡೀಷನ್ ಅಂತ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾರೆ. ಅದನ್ನು ಸಿಕಲ್ ಸೆಲ್ ಅನಿಮಿಯಾ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಅಲ್ಲಿ ಪ್ಲಿಯೋಟ್ರೋಪಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಸರಿನಾ? ಇಲ್ಲಿಗೆ ಇಂಟರಾಕ್ಷನ್ಸ್ಗಳೆಲ್ಲ ಮುಗೀತು. ಗೊತ್ತಾಗ್ತಿದೆಯಾ? ಮೇಜರ್ ಇಂಟ್ರಾಕ್ಷನ್ಸ್ ಎಲ್ಲ ಮುಗೀತು. ಇವತ್ತು ಮೇಜರಾಗಿ ನಾವು ಕವರ್ ಮಾಡಿದ್ದು ಕಾಂಪ್ಲಿಮೆಂಟರಿ ಜೀನ್, ಸಪ್ಲಿಮೆಂಟರಿ ಜೀನ್ ಮತ್ತು ಎಪಿಸ್ಟಾಸಿಸ್. ಅವು 3 ಕೂಡ ನೀಟ್ ಕಾನ್ಸೆಪ್ಟ್. ಅದು ಇಂಟರ್ಜೆನಿಕ್ ಇಂಟ್ರಾಕ್ಷನ್ಸಿಗೆ ಕಂಪ್ಲೀಟ್ ಆಯಿತು. ಆಮೇಲೆ ಪಾಲಿಜೆನಿಕ್ ಇಂಟ್ರಾಕ್ಷನ್ಸ್ಗೆ ನಾವು ಸ್ಕಿನ್ ಕೋಟ್ ಕಲರ್ ಇನ್ ಹ್ಯೂಮನ್ಸ್ನ ಸ್ಟಡಿ ಮಾಡಿದ್ವಿ. ದಟ್ ಈಸ್ ಆ್ಯಂಡ್ ಟ್ರೈ ಹೈಬ್ರಿಡ್ ಕ್ರಾಸ್, ಅದು ಕೂಡ ಮುಗೀತು. ಮಾನೋಹೈಬ್ರಿಡ್, ಡೈಹೈಬ್ರಿಡ್, ಟ್ರೈ ಹೈಬ್ರಿಡ್ ಅದನ್ನು ಮುಗಿಸಿದ್ವಿ ನಾವು. ಗೊತ್ತಾಗ್ತಿದೆಯಾ? ಆಮೇಲೆ ಪ್ಲಿಯೋಟ್ರೋಪಿನೂ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇಲ್ಲಿಗೆ ಮೇಜರ್ಡ್ ಮುಗೀತು. ಸೊ ಇನ್ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡೀಲ್ ವಿತ್ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ನೆಕ್ಸ್ಟ್ ವಿಡಿಯೋ ಅಂದರೆ ಸ್ಯಾಟರ್ಡೇ ವಿಡಿಯೋದಲ್ಲಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ಇದು ಒಂದು ಸ್ವಲ್ಪ ಪಾಲಿಜೆನಿಕ್ ಇನ್ಹೆರಿಟೆನ್ಸ್ನ ಕ್ರಾಸ್ನ ಪ್ರಾಕ್ಟೀಸ್ ಮಾಡಬೇಕು. ಕಾಂಪ್ಲಿಮೆಂಟರಿ ಜೀನ್ ಮತ್ತು ಸಪ್ಲಿಮೆಂಟರಿ ಜೀನ್ ಅದನ್ನು ಕ್ರಾಸ್ನ ಪ್ರಾಕ್ಟೀಸ್ ಮಾಡಬೇಕು. ಗೊತ್ತಾಗ್ತಿದೆಯಾ? ನೆಗ್ಲೆಕ್ಟ್ ಮಾಡಬೇಡಿ. PU ನೀಟ್ ಅಂತ ಬೈಫರ್ಗೇಟ್ ಮಾಡ್ಕೋಬೇಡಿ. ಕವರ್ಡ್ ಕಂಪ್ಲೀಟಾಗಿ ಸಿಲೆಬಸ್ನ ಮುಗಿಸ್ಕೊಳ್ತಾ ಹೋಗಿ. ಓಕೆ, ಥ್ಯಾಂಕ್ ಯು.